ಯತ್ರೈವ ಯತ್ರೈವ ಮನೋಮದೀಯಂ ತತ್ರೈವ ತತ್ರೈವ ತವ ಸ್ವರೂಪಂ ಯತ್ರೈವ ಯತ್ರೈವ ಶಿರೋಮದೀಯಂ ತತ್ರೈವ ತತ್ರೈವ ಪದದ್ವಯಂ ತೇ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಹರೇ ರಾಮ. ಭೋಜನವು ತೃಪ್ತಿಗೆ ಕಾರಣ ಆಗಬೇಕು. ಆ ತೃಪ್ತಿ ಎಲ್ಲಿಂದ ಎಲ್ಲಿವರೆಗೆ? ನಾಲಿಗೆಗೆ ತೃಪ್ತಿ. ರುಚಿಯ ಕಾರಣಕ್ಕೆ ನಾಲಿಗೆಗೆ ತೃಪ್ತಿ. ಪರಿಮಳದಿಂದ ಮೂಗಿಗೆ ತೃಪ್ತಿ. ಬಿಸಿ ಬಿಸಿ ಇದ್ದರೆ ಚರ್ಮಕ್ಕೆ ತೃಪ್ತಿ ಅಲ್ವಾ? ಬಣ್ಣ ಗಿಣ್ಣ ಹಾಕಿದರೆ, ಸರಿಯಾಗಿ ಕೇಳ್ಕೊಳ್ಳಿ, ಬಣ್ಣ ಹಾಕಿದ್ರೆ ಅಂದರೆ ಅದು ಒಳ್ಳೆಯದಲ್ಲ ಅಲ್ವಾ? ಬಣ್ಣ ಹಾಕೋದು ಬಣ್ಣ ಇದ್ದರೆ, ಅದಕ್ಕೆ ಸಹಜವಾಗಿ ಒಳ್ಳೆ ಬಣ್ಣ ಇದ್ದರೆ, ಅಥವಾ ಬಣ್ಣ ಆಕೃತಿ ಇಂಥದ್ದೆಲ್ಲ ಕಣ್ಣಿಗೆ ತೃಪ್ತಿ. ಹೀಗೆ ಇಂದ್ರಿಯಗಳಿಗೆಲ್ಲ ತೃಪ್ತಿ. ಆಮೇಲೆ ಮನಸ್ಸಿಗೆ ತೃಪ್ತಿ. ಅಮ್ಮ ಪ್ರೀತಿಯಿಂದ ಬಡಿಸಿದ್ರೆ, ಅಥವಾ ಬಡಿಸೋರು ಪ್ರೀತಿಯಿಂದ ಬಡಿಸಿದ್ರೆ, ಅಮ್ಮನ ಹಾಗೆ ಪ್ರೀತಿಯಿಂದ ಬಡಿಸಿದ್ರೆ ಅಂತಃಕರಣಕ್ಕೆ ತೃಪ್ತಿ. ಅದು ಅಂತ ಇಷ್ಟು ಕೂಡ ಆಗೋದಿಲ್ಲ ಸಾಮಾನ್ಯವಾಗಿ. ಈಗ ಉದಾಹರಣೆಗೆ ಗಡಿಬಿಡಿಯಲ್ಲಿ ಕಚೇರಿಗೆ ಹೋಗೋರು ಗಬಗಬ ತಿಂದು ಹೋಗ್ತಾರೆ. ತುತ್ತಿನ ಚೀಲಕ್ಕೆ ತುಂಬು, ಕತ್ತಿನ ಕೆಳಗೆ ನೂಕು, ಕತ್ತಿಡು ನೂಕು ಅಂತ ಹೇಳ್ತಾರಲ್ಲ, ಹಾಗೆ ಕತ್ತಿನ ಕೆಳಗೆ ಆಹಾರವನ್ನು ನೂಕು ಅಂತ ಇಷ್ಟು ಮಾಡಿ ಹೋಗ್ತಾರೆ. ಅವ್ರಿಗೇನು ರುಚಿ ಗೊತ್ತಾಗೋದಿಲ್ಲ. ಅಲ್ಲಿ ಮೊದಲನೇ ಹಂತವೇ ವಿಫಲ. ನಾಲ್ಗೆಗೆ ತೃಪ್ತಿಯೇ ಇಲ್ಲ. ಆದರೆ ಸ್ವಲ್ಪ ಸಮಾಧಾನ ಊಟ ಮಾಡೋರಿಗೆ ಇದೆಲ್ಲ ಆಗೋಕ್ಕೆ ಸಾಧ್ಯ. ಇಂದ್ರಿಯಗಳ ತೃಪ್ತಿ ಮತ್ತು ಅದು ಕರಣ ತೃಪ್ತಿ ಅಂತ ಹೇಳ್ತಾರೆ. ಇಂದ್ರಿಯ ಕರಣ ತೃಪ್ತಿ ಮತ್ತು ಅಂತಃಕರಣ ತೃಪ್ತಿ, ಕರಣಾಧಿಪನ ಅಥವಾ ಅಂತಃಕರಣಾಧಿಪನ ಜೀವನ ತೃಪ್ತಿ. ಜೀವಕ್ಕೂ ತೃಪ್ತಿ ಆಗುತ್ತಂತೆ. ಊಟ ಮಾಡುವಂತೆ ಮಾಡಿದರೆ ಜೀವಕ್ಕೂ ತೃಪ್ತಿ ಆಗುತ್ತೆ. ಆಮೇಲೆ ದೇವತೆಗಳಿಗೆಲ್ಲ ತೃಪ್ತಿ. 33 ಕೋಟಿ ದೇವತೆಗಳಿಗೆ ತೃಪ್ತಿ, ದೇವದೇವರಿಗೆ ತೃಪ್ತಿ. ಇಷ್ಟಾದಾಗ ಅದು ಯಜ್ಞ ಅಂತಾಯಿತು. ಭೋಜನ ಯಜ್ಞ ಅಂತ ಆಗೋದು ಯಾವಾಗ ಅಂದರೆ, ಕೇವಲ ನಮಗೇನೋ ತೃಪ್ತಿ ಆಯಿತು ಅಂದ ಮಾತ್ರಕ್ಕೆ ಭೋಜನ ಯಜ್ಞ ಅಂತ ಆಗೋದಿಲ್ಲ. ಅಥವಾ ಗಲಬಿಲಾದ ಕರಣಂ, ಗಂಟಲ ನಾಳದಿಂದ ಕೆಳಕ್ಕೆ ಹೋಯಿತು ಅಂತ, ಇಷ್ಟರಿಂದಾಗಿ ಅದು ಯಜ್ಞ ಅಂತ ಆಗೋದಿಲ್ಲ. ಯಜ್ಞ ಅಂತ ಆಗಬೇಕಾದ್ರೆ ಒಳಗಿರುವ 33 ಕೋಟಿ ದೇವತೆಗಳಿಗೆ ಮತ್ತು ದೇವ ಪರಮಾತ್ಮನಿಗೆ ತೃಪ್ತಿ ಆಗಬೇಕು. ತೃಪ್ತಿ ಆಗುವಂತೆ ಉಣ್ಣೋದನ್ನು ಕಲಿಬೇಕು ನಾವು. ಉದಾಹರಣೆಗೆ ಭಗವದರ್ಪಣೆ ಮಾಡಿ ಊಟ ಮಾಡಿದರೆ ಅದು ಭಗವಂತನಿಗೆ ತಲುಪ್ತದೆ, ಇದು ನಿನಗೆ. ಅಥವಾ ಈ ಭೋಜನ ವಿಧಿಗಳನ್ನು ಸರಿಯಾಗಿ ಪಾಲನೆ ಮಾಡಿದರೆ, ಅಲ್ಲಿ ದೇವತೆಗಳಿಗೆಲ್ಲ ಕೂಡ ಕೇಳಿದ್ದಾರೆ, ಅಲ್ಲಿ ಅವರಿಗೆಲ್ಲ ತೃಪ್ತಿ ಆಗುತ್ತೆ. ಅದರಿಂದ ಹೀಗೆಲ್ಲ ಮಾಡಿ ಭೋಜನವನ್ನು ಮಾಡಿದಾಗ ಭೋಜನವು ಯಜ್ಞವಾಗಲಿಕ್ಕೆ ಸಾಧ್ಯ. ಅಗ್ನಿಮುಖಾವೈ ದೇವಾಹ, ದೇವತೆಗಳಿಗೆ ಅಗ್ನಿಯೇ ಬಾಯಿ. ಅಗ್ನಿಯಲ್ಲಿ ನಾವು ಏನನ್ನು ಅರ್ಪಣೆ ಮಾಡ್ತೇವೋ ಅದು ದೇವರಿಗೆ ತಲುಪುವಂಥದ್ದು ಅಂತ. ಹಾಗೆ ಇಲ್ಲಿ ಕೋಷ್ಠಾಗ್ನಿ ಅಲ್ವಾ, ಜಠರಾಗ್ನಿ, ವೈಶ್ವಾನರ, ಅವನ ಮೂಲಕವಾಗಿ ದೇವತೆಗಳಿಗೆ ಮತ್ತು ದೇವ ಪರಮಾತ್ಮನಿಗೆ ಈ ಅನ್ನವು ಹೋಗಿ ತಲುಪುವಂಥದ್ದು. ಹಾಗೆ ಊಟ ಮಾಡಲಿಕ್ಕೆ ಕಲಿತರೆ ಅವನು ಆತ್ಮಯಾಜಿ ಅಂತ ಅನ್ಸ್ಕೊಳ್ತಾನೆ. ಅವನು ಮಾಡುವ ಊಟ ಆತ್ಮಯಾಗ ಎಂಬುದಾಗಿ ಕರೆಯಲ್ಪಡುತ್ತದೆ. ಅದನ್ನೇ ಇದು ಬೋಧಾಯಂದ್ರ ಶಬ್ದ. ಉಪನಿಷತ್ತು ಶರೀರ ಯಜ್ಞ ಎಂಬುದಾಗಿ ಅದನ್ನು ಕರೀತು. ಶರೀರ ಯಜ್ಞ ಅಥವಾ ಶಾರೀರ ಯಜ್ಞ ಎಂಬುದಾಗಿ ಉಪನಿಷತ್ತು ಅದನ್ನು ಕರೀತು. ಅದಕ್ಕೆ ಇನ್ನೊಂದು ಶಬ್ದ ಪ್ರಾಣಾಗ್ನಿಹೋತ್ರ ಅಂತ. ಇವೆಲ್ಲ ತುಂಬ ಉನ್ನತವಾದ ನೆಲೆಯನ್ನು ತೋರಿಸ್ಕೊಡ್ತೇವೆ. ಊಟಕ್ಕೆ ಎಷ್ಟು ವ್ಯಾಪ್ತಿ ಇದೆ, ಊಟ ಮಾಡಿ ಹೇಗೆ ಉದ್ಧಾರ ಆಗ್ಬೋದು ಅಂತ. ನೋಡಿ, ನಮ್ಮ ಭಾರತೀಯ ಸಂಸ್ಕೃತಿ ಎಂಥ ಅದ್ಭುತವಾದ್ದು ಅಂದರೆ, ಊಟ ಮಾಡಿ ಉದ್ಧಾರ ಆಗ್ಬೋದು. ಊಟ ಮಾಡಿ ಯಜ್ಞ ಮಾಡಿದ ಫಲವನ್ನು ಪಡ್ಕೊಳ್ಬೋದು. ಯಾವಾಗ ಅಂದರೆ ತಿಳುವಳಿಕೆ ಇದ್ದು ಅದಕ್ಕನುಸರಿಸಿ ಊಟ ಮಾಡೋದಾದರೆ ಇದೆಲ್ಲ ಸಾಧ್ಯ. ಹಾಗಾಗಿ ಈ ಸಮಾರಾಧನೆ ಅಂತ ಹೇಳ್ತಾರಲ್ಲ, ಊಟ ಹಾಕೋದಕ್ಕೆ ಸಂತರ್ಪಣೆ,
ಸಮಾರಾಧನೆ ಅಂತ ಹೇಳ್ತಾರೆ. ಯಾಕೆಂದರೆ ಪಂಕ್ತಿಯಲ್ಲಿ ಕುಳಿತು ಅಷ್ಟು ಮಂದಿ ಆ ರೀತಿಯಲ್ಲಿ ಊಟ ಮಾಡಿದರೆ ಬಡಿಸಿದವನು ಎಲ್ಲಿ ಹೋಗ್ತಾನು? ವೈಕುಂಠಕ್ಕೆ ಹೋಗ್ತಾನ, ಅವನು ಕೈಲಾಸಕ್ಕೆ ಹೋಗ್ತಾನ. ಯಾಕೆಂದರೆ ಆ, ಮ್, ಅಷ್ಟು ಪಾತ್ರಗಳು ಅಂತ, ಅಷ್ಟು ಜೀವಗಳು ದೇವರಿಗೆ ತಲುಪಿಸ್ತಾ ಇರ್ತವೆ ತಾವು ಊಟ ಮಾಡಿ. ತುಂಬ ಉತ್ಕೃಷ್ಟವಾಗಿರುವಂಥದ್ದು. ಅಂಥ ಸಂತರ್ಪಣೆಗಳು ತುಂಬ ಶ್ರೇಷ್ಠವಾಗಿರುವಂಥದ್ದು. ಈಗ ಅಲ್ಲಿಂದ ಮುಂದಕ್ಕೆ ಹೋಗೋಣ. ಇವತ್ತು ನಿನ್ನೆ ಪುಟ್ಟತಮ್ಮನ ಉತ್ತರದ ಮೇಲೆ ಇವತ್ತಿನ ಪ್ರವಚನ. ಭೋಜನವು ತಪಸ್ಸಾಗಬಹುದೇ? ಊಟ ಮಾಡಿ ತಪಸ್ ಮಾಡಿದ ಫಲ ಬರಬೇಕು. ಊಟ ಮಾಡದೆ ತಪಸ್ ಮಾಡಿದ ಫಲ ಪಡ್ಕೊಳ್ಳೋಕ್ಕೂ ಕಷ್ಟ ಇದೆ. ಊಟ ಮಾಡದೆ ತಪಸ್ಸು ಅಂತ ಮಾಡ್ತಾರೆ. ಉಪವಾಸದ ರೂಪದ ತಪಸ್ಸು ತಪಸ್ಸೇ ಅದು. ಆದರೆ ಊಟ ಮಾಡಿ ತಪಸ್ಸು ಮಾಡಿದ ಫಲ ಪಡ್ಕೊಳ್ಬೇಕು. ಅದು ಒಳ್ಳೆ ರೀತಿಯಲ್ಲಿ ಊಟ ಮಾಡಿ, ಅರೆ ಹೊಟ್ಟೆ ಅಲ್ಲ, ಸರಿಯಾಗಿ ಊಟ ಮಾಡಿಯೇ ತಪಸ್ಸು ಮಾಡಿದ ಫಲ ಪಡ್ಕೊಳ್ಬೇಕು. ಹೇಗೆ ಅನ್ನೋದು ಇವತ್ತಿನ ವಸ್ತು. ಈ ಏಕಮೂಲಿಕಾ ಪ್ರಯೋಗ ಅಂತ ಒಂದಿದೆ ಆರೋಗ್ಯಶಾಸ್ತ್ರದಲ್ಲಿ. ಅಂಥದ್ದೊಂದು ಮೂಲಿಕೆ, ಅದು ಎಂಥದ್ದು ಅಂದರೆ ಎಲ್ಲ ರೋಗಕ್ಕೂ ಅದೇ ಔಷಧ ಅಂತ. ಅಂಥದ್ದೊಂದು ಯಾರು ತಯಾರಿಸಿದರೆ, ಹಳೆ ಕಾಲದಲ್ಲಿ ಗುಳಿಗೆಗಳಿರ್ತಿದ್ವು. ಈ ಗುಳಿಗೆಯನ್ನು ನೀರಿನಲ್ಲಿ ಹೀಗೆ 3 ಸಾರಿ ತೆಗೆದರೆ ಇಂಥ ರೋಗಕ್ಕೆ, ಹಾಗೆ ಜೇನಲ್ಲಿ ತೆಗೆದ್ರೆ ಅದು ಅಂಥ ರೋಗಕ್ಕೆ ಅನ್ನೋ ಥರ ಒಂದು ಗುಳಿಗೆನೇ ಹಲವು ರೋಗಕ್ಕೆ ಅದು ಚಿಕಿತ್ಸೆಯಾಗಿ ಬರ್ತಾ ಇತ್ತು. ಇವತ್ತದು ಅವೆಲ್ಲ ನಷ್ಟವಾಗಿದೆ. ಇದ್ದರೂ ಅವ್ರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ, ಆ ಗುಳಿಗೆಯನ್ನು ಹೇಗೆ ಬಳಸಬೇಕು ಅಂತ ಗೊತ್ತಿಲ್ಲ. ಆ ತರಹ ಆಗಿದೆ. ಹಿಂದಿನ ಹಳೆ ವೈದ್ಯ ಪಂಡಿತರುಗಳ ಮನೆಗಳಲ್ಲೆಲ್ಲ ಅದು ಇರ್ತಾ ಇತ್ತು. ವಿದ್ಯೆ ನಷ್ಟವಾದಾಗ ಅದು ಇದ್ದು ಪ್ರಯೋಜನ ಇಲ್ಲ ಅನ್ನೋ ಥರ ಆಗಿದೆ. ಹಾಗೆ ಈಗ ಒಂದು ಔಷಧ ಹಲವು ರೋಗಕ್ಕೆ ಪರಿಹಾರ ಅನ್ನೋ ಹಾಗೆ ಒಂದು ಮೂಲದಿಂದ ಹಲವು ತೊಂದರೆಗಳು. ಎಲ್ಲ ತೊಂದರೆಗಳಿಗೂ ಒಂದೇ ಮೂಲ ಜೀವನದಲ್ಲಿ. ಗುರುತಿಸೋಕೆ ಸಾಧ್ಯವ ಅದನ್ನು? ಆ ಒಂದು ಮೂಲದಿಂದಲೇ ಜೀವನದ ಎಲ್ಲ ಸಮಸ್ಯೆಗಳು ಬರ್ತಾ ಇದೆ. ಯಾವುದದು? ಯಾವುದು? ಪಾಪ. ನೀವು ಆಮ ಅಂದ್ರೆ ಆಮ ರೋಗಗಳಿಗೆ ಕಾರಣ. ನಮಗೆ ಪಾಪ ಅಂತ ಕೇಳ್ಬಿಡ್ತು, ಅಥವಾ ಪಾಪ ಅಂತ ಹೇಳ್ತಾ ಇದೀವಿ. ನಿಮಗೆ ಪಾಪವೇ ಎಲ್ಲ ಸಮಸ್ಯೆಗಳಿಗೂ ಮೂಲ. ನಮ್ಗೆ ಏನೇನು ಜೀವನದಲ್ಲಿ ಪ್ರತಿಕೂಲತೆಗಳು ಬರ್ತಾ ಇದೆಯೋ ಅದಕ್ಕೆಲ್ಲ ಕಾರಣ ಪಾಪವೇ. ಶತ್ರುವಲ್ಲ, ಪಾಪ ಶತ್ರು. ಇದರಿರುವವನು ಶತ್ರುವಾಗಿ ವರ್ತಿಸಲು ಏನು ಕಾರಣ ಅಂದರೆ ನಮ್ಮ ಪಾಪ ಕಾರಣ. ಅವನು ಬಂದು ನಮಗೆ ತೊಂದರೆ ಮಾಡ್ತಾ ಇದ್ದಾನೆ ಅಂದರೆ ನಮ್ಮ ಪಾಪದ ಕಾರಣಕ್ಕೋಸ್ಕರವಾಗಿ ಅವನು ನಮಗೆ ತೊಂದರೆ ಮಾಡ್ತಾ ಇರುವಂಥದ್ದು. ಮತ್ತು ಅವನ ಪಾಪ ಇನ್ನೊಬ್ಬರಿಗೆ ತೊಂದರೆ ಕೊಡಬೇಕು ಅಂತಂದರೆ ಅವನ ಪಾಪ ಕೆಲಸ ಮಾಡ್ತಾ ಇದೆ. ತೊಂದರೆ ಕೊಟ್ಟು ಮತ್ತಷ್ಟು ಪಾಪ ಕಟ್ಕೊಂತ ಪಾಪ ಮಹಾಪಾಪದ ಕಡೆ ಕರ್ಕೊಂಡು ಹೋಗ್ತಾ ಇದೆ. ಹೀಗೆ ಅಲ್ಲಿ ನೋಡಿದ್ರು ಇಲ್ಲಿ ನೋಡಿದ್ರು ಪಾಪವೇ ಕಾರಣ. ರಾವಣನ ಶತ್ರು ಯಾರು ಅಂದರೆ ರಾಮ ಅಲ್ಲ, ಕಾಮ ಎಲ್ಲ ಪಾಪ ಅಲ್ಲ. ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ, ಗೀತೆ. ಧರ್ಮಕ್ಕೆ ವಿರುದ್ಧ ಅಲ್ಲದೆ ಇದ್ದರೆ ನಾನೇ ಆ ಕಾಮ ಎಂಬುದಾಗಿ ಭಗವಂತ ಹೇಳಿದ್ದಾನೆ. ಅದಲ್ಲ, ಧರ್ಮಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕಾಮ, ಅದೇ ಪಾಪ ಅಂತ. ಅದು ತಾನೇ. ಅವನು ಸೀತೆಯನ್ನು ಅಪಹಾರ ಮಾಡುವಂಥ ಪ್ರಯತ್ನ ಮಾಡದೇ ಇದ್ದಿದ್ರೆ ಏನಾಗ್ತಾ ಇತ್ತು? ಏನೂ ಆಗ್ತಾ ಇರಲಿಲ್ಲ. ವನವಾಸ ಮುಗಿಸ್ಕೊಂಡು ರಾಮ ಅಯೋಧ್ಯೆಗೆ ಹೋಗಿ ಪಟ್ಟಾಭಿಷೇಕ ಆಗ್ತಾ ಇತ್ತು. 1 ವರ್ಷ ಉಳಿದಿತ್ತು ವನವಾಸ ಮುಗಿಯೋದಕ್ಕೆ. ವೈರವೇ ಬರ್ತಾ ಇರಲಿಲ್ಲ. ವೈರ ಏಕೆ ಬಂತು? ರಾಮ ಏಕೆ ಶತ್ರುವಾಗಿ ಪರಿಣಮಿಸಿದ ರಾವಣನಿಗೆ ಅಂದರೆ ಅದಕ್ಕೆ ಕಾರಣ ಹುಡ್ಕೊಂಡು ಹೋದಾಗ ಒಂದು ಪಾಪ ಮಾಡಿದ್ದಾನೆ. ನಾರಿ ಚೌರ್ಯ, ಸತಿಯ ಚೌರ್ಯದ ಪಾಪವನ್ನು ರಾವಣ ಮಾಡಿದ್ದಾನೆ. ಅದರಿಂದಾಗಿ ಆ ಶತ್ರುತ್ವ ಬಂದಿರುವಂಥದ್ದು. ಇದು ಆ ಜನ್ಮದಲ್ಲೇ ಕಾಣ್ತಾ ಇರುವಂಥದ್ದು ರಾವಣನದ್ದು. ಆದರೆ ನಮ್ಮ ಬದುಕಿನಲ್ಲಿ ಆದರೂ ಕೂಡ ನಾವು ಏನೇನು ನಾವು ಶತ್ರುಗಳ ಬಾಧೆಯನ್ನು ಕಾಣ್ತೇವೋ ಅಲ್ಲೆಲ್ಲ ನಾವು ಪಾಪವನ್ನು ಕಾರಣವಾಗಿ ನೋಡಬೇಕು. ಅದ್ರ ಹಿಂದೆ ಪಾಪ ಇದೆ. ಅವನ ಪಾಪ, ನಮ್ಮ ಪಾಪ ಇದೆ. ಕೆಲವು ಸಾರಿ ಈ ಶತ್ರುಗಳೇ ಬಂದು ನಮಗೆ ತೊಂದರೆ ಕೊಡಬೇಕು ಅಂತಿಲ್ಲ. ಕೆಲವು ಸಾರಿ ತಾನಾಗಿ ನಮಗೆ ತೊಂದರೆ ಆಗೋದುಂಟು. ಏನೋ ಹುಷಾರು ತಪ್ಪಿತು, ಶತ್ರು ಏನು ಮಾಡ್ತಾನೆ? ಅದಕ್ಕೆ ಬಿದ್ದೆ, ಕಾಲು ಮುರಿತು, ಅಪಘಾತ ಆಯಿತು, ಶತ್ರು ಏನು ಮಾಡ್ತಾನೆ? ಆಕಸ್ಮಿಕ ಅಂತ. ಯಾರು ಕಾರಣ? ಏನು ಕಾರಣ ಅದಕ್ಕೆ ಅಂತಂದರೆ ಅದ್ರ ಹಿಂದೆ ಯಾವುದೋ ಪಾಪ ಇದೆ. ಇಲ್ಲಿಂದ ಪ್ರಾರಂಭ ಮಾಡಿ ಪರಮಾತ್ಮ ಸಾಕ್ಷಾತ್ಕಾರದವರೆಗೂ ಪಾಪವೇ ಅಡ್ಡ ಇರುವಂಥದ್ದು. ನಮಗೂ ದೇವರಿಗೂ ಮಧ್ಯೆ ಇರುವ ಗೋಡೆ ಯಾವುದು? ಎಲ್ಲೆಲ್ಲೂ ಇರುವ ಪರಮಾತ್ಮ ಯಾಕೆ ನಮಗೆ ಕಾಣ್ತಾ ಇಲ್ಲ ಅಂದರೆ ಒಂದು ಪಾಪದ ತೆರೆ ಇದೆ ಮಧ್ಯದಲ್ಲಿ.
ಅದರಿಂದಾಗಿ ಕಾಣದೇ ಇರುವಂಥದ್ದು. ಒಂದು ವೇಳೆ ಆ ತೆರೆದರೆ ಪಾಪ ಪರಿಹಾರ ಆದರೆ ಅಲ್ಲೇ ಭಗವಂತ, ಆ ಕ್ಷಣದಲ್ಲೇ, ಒಂದು ಕ್ಷಣದ ಮಾತು ಅದು. ಆದರೆ ಈಗ ಸದ್ಯ ಒಂದು ತೆರೆ ಅಡ್ಡ ಇದೆ, ಒಂದು ಗೋಡೆ ಅಡ್ಡ ಇದೆ, ಅದು ಪಾಪದ್ದು. ಹಾಗಾಗಿ ಪಾಪ ಪರಿಹಾರದ ಪ್ರಯೋಜನ ಅದು ಎಲ್ಲಿಂದ ಎಲ್ಲಿವರೆಗೂ ಕೂಡ ಇದೆ. ಜೀವಕ್ಕೆ ಆದ್ಯ ಕರ್ತವ್ಯ ಯಾವುದು ಅಂತಂದರೆ ಪಾಪ ಪರಿಹಾರವೇ ಜೀವಕ್ಕೆ ಆದ್ಯ ಕರ್ತವ್ಯ. ಈಗ ಕೃಷಿ ಮಾಡಬೇಕಾದ್ರೆ ಅವ್ರಿಗೊಂದು ಸಮಸ್ಯೆ ಏನು ಬರುತ್ತೆ ಅಂದರೆ ಕಳೆಗಳು ಬೆಳೀತವೆ, ಬೆಳೆಗಳ ಮಧ್ಯದಲ್ಲಿ ಕಳೆಗಳು ಬೆಳೀತವೆ. ಕಳೆ ತೆಗೆಯೋದೊಂದು ಕಾರ್ಯಕ್ರಮ ಅಲ್ವಾ? ಒಳ್ಳೆ ಕೃಷಿ ಮಾಡಬೇಕು ಅಂದರೆ ಕಳೆ ತೆಗೆದು ಕೂತಿರ್ಬೇಕು ಅವನಿಗೆ. ಮೊದಲನೇದಾಗಿ ಕಳೆ ಯಾವುದು ಬೆಳೆ ಯಾವುದು ಗೊತ್ತಿರಬೇಕು. ಬೆಳೆ ತೆಗೆದು ಕಳೆ ಉಳಿಸಿದರೆ ಅವನಂಥ ಕೃಷಿಕ. ಆಮೇಲೆ ಹಾಗಾಗಿ ಬೆಳೆ ಯಾವುದು ಕಳೆ ಯಾವುದು ಗೊತ್ತಿರಬೇಕು. ಯಾವುದು ಬೆಳೆಯಬೇಕೋ ಅದು ಬೆಳೆ, ಯಾವುದನ್ನು ಕಳೆಯಬೇಕೋ ಅದು ಕಳೆ. ಹೆಸರಲ್ಲೇ ಅಷ್ಟು ಅರ್ಥ ಇದೆ ನೋಡಿ. ಬೆಳೆಯಬೇಕಾಗಿರೋದು ಬೆಳೆ, ಕಳೆಯಬೇಕಾಗಿರುವಂಥದ್ದು ಕಳೆ. ಹಾಗೆ ಕಳೆ ತೆಗಿಬೇಕಾದ್ರೆ ಈಗ ಗೊತ್ತಿರೋನಾದ್ರೂ ಹೇಗೆ ತೆಗಿತಾನೆ ಕಳೆನ, ಗೊತ್ತಿಲ್ಲದಿರೋನಾದ್ರು ಹೇಗೆ ತೆಗಿತಾನೆ? ಪೇಟೆ ಅವನು ಹೊಸ ಕೃಷಿ ಮಾಡ್ತಾ ಇದ್ದಾನೆ ಅಂದರೆ ಅವನು ಮೇಲಿಂದ ಕತ್ತರಿಸ್ಕೊಂಡು ಹೋಗ್ತಾನೆ ಕಳೆಯನ್ನು. ಹಳ್ಳಿಯವನು ಅಪ್ಪಾಜನ ಕಾಲದಿಂದ ಕೃಷಿ ಮಾಡ್ತಾ ಇದ್ದಾನೆ ಅಂತಾದರೆ ಅವನು ಬುಡ ಸಹಿತವಾಗಿ ಕೀಳ್ತಾನೆ, ಬೇರು ಸಹಿತವಾಗಿ ಕಳೆಯನ್ನು ಕೀಳ್ತಾನೆ. ಮೇಲಿಂದ ಮೇಲೆ ಕತ್ತರಿಸ್ಕೊಂಡ್ರೆ ಮತ್ತೆ ಬೆಳೆಯುತ್ತೆ, ಜಾಸ್ತಿ ಬೆಳಿಬೋದು. ಸಸ್ಯಗಳಿಗೆ ಸ್ವಭಾವ ಇರುತ್ತೆ, ನೀವು ಕತ್ತರಿಸಿದ್ರೆ ಜಾಸ್ತಿ ಬೆಳೆಯುತ್ತೆ. ಅದು ಕತ್ತರಿಸ್ತಾ ಇದ್ರೆ ಒಂದು ಪ್ರಮಾಣದಲ್ಲಿ ಬೆಳೆಯುವಂಥದ್ದು, ಕತ್ತರಿಸಿದ್ರೆ ಜಾಸ್ತಿ ಬೆಳೆಯುತ್ತೆ. ಹಾಗಾಗಿ ಜಾಸ್ತಿ ಬೆಳೆದು ಬಿಡುತ್ತಲ್ಲ, ಅದು ಬೇರು ಸಹಿತ ಕೀಳಬೇಕು. ಹಾಗೆ ನಮ್ಮ ಬದುಕಿನ ಸಮಸ್ಯೆಗಳಿಗೆ ಅಲ್ಲಲ್ಲಿ ನಾವು ಪರಿಹಾರ ಕಂಡುಕೊಳ್ತಾ ಹೋದರೆ ಅದು ಮುಗಿಯೋದಲ್ಲ, ಅದು ಬೇರಿಗೆ ಹೋಗಬೇಕು. ಬೇರೆ ಯಾವುದಪ್ಪ ಅಂದರೆ ಪಾಪವೇ ಬೇರು. ಪಾಪನ ಕಿತ್ತಾಕಿ ರೋಗವೂ ಇಲ್ಲ, ಶತ್ರುಗಳು ಇಲ್ಲ, ದುಃಖವೂ ಇಲ್ಲ, ಸಂಸಾರದ ಬಂಧನವೂ ಇಲ್ಲ. ಮತ್ತು ಮುಂದಕ್ಕೆ ಹೋದರೆ ಅಜ್ಞಾನವೂ ಇಲ್ಲ, ಸಂಸಾರದ ಬಂಧನವೂ ಇಲ್ಲ. ಹಾಗಾಗಿ ಜಾಣ ಜೀವ ಆದರೆ ಪಾಪ ಪರಿಹಾರಕ್ಕೆ ಹೊರಡಬೇಕು. ಕೋಣ ಆದರೆ ಅವನೊಂದೇ ಸಮಸ್ಯೆನ ಪರಿಹಾರ ಮಾಡ್ತಾ ಕೂತಿರುತ್ತದೆ. ಇದು ಬಂತು, ಇದ್ರ ಪರಿಹಾರ ಮುಗೀತಾ ಅಂದರೆ ಮತ್ತೊಂದು ಬಂತು, ಆಮೇಲೆ ಅದರ ಪರಿಹಾರ, ಇನ್ನೊಂದು ಬಂತು, ಅದರ ಪರಿಹಾರ. ಮುಗಿಯೋದೇ ಇಲ್ಲ. ಸಮುದ್ರದಲ್ಲಿ ತೆರೆಗಳು ಬಂದ ಹಾಗೆ ಸಮಸ್ಯೆಗಳು, ದುಃಖಗಳು ಬರ್ತಾನೆ ಇರುತ್ತೆ, ಮುಗಿಯೋದೇ ಇಲ್ಲ. ಹಾಗಾಗಿ ಪಾಪ ಪರಿಹಾರಕ್ಕೆ 10 ಹಲವು 100 ಸಾವಿರಾರು ಮಾರ್ಗಗಳನ್ನು ನಮ್ಮ ಭಾರತೀಯ ಸಂಸ್ಕೃತಿ ಹೇಳುತ್ತೆ. ಏನೇ ಮಾಡಿದರೂ ಪಾಪ ಪರಿಹಾರದ ದಾರಿಗಳಿದೆ ಅಲ್ಲಿ ಅಂತ ತೋರಿಸ್ಕೊಟ್ಟಿದೆ ಅಲ್ಲಿ. ಹಾಗೆ ಈ ಪಾಪ ಪರಿಹಾರಕ್ಕೆ ಪ್ರಮುಖವಾದ ಮಾರ್ಗ ಯಾವುದು ಎಂದರೆ ತಪಸ್ಸು. ತಪಸ್ಸು ಪಾಪ ಪರಿಹಾರದ ರಾಜಮಾರ್ಗ ಅಂತ, ಭಾಳ ಉತ್ತಮವಾಗಿರುವಂಥ ಮಾರ್ಗ. ಈ ತಪಸ್ಸು ಅಂದ್ಕೊಳ್ಳೆ ನೀವು ಒಂದು ಸತ್ಯ ಇನ್ನು ಮುಂದಿನ ವಿಷಯಗಳು ನಮಗೆ ಸಂಬಂಧಪಟ್ಟಿದ್ದಲ್ಲ ಅನ್ನೋ ತೀರ್ಮಾನಕ್ಕೆ ಬರ್ತೀನಿ. ಯಾಕೆಂದರೆ ಯಾರು ಅದನ್ನು ಮಾಡೋರು? ಕಾಡಿಗೆ ಹೋಗಿ ಗಡ್ಡ ಬಿಟ್ಟು ದಂಡ ಹಿಡ್ಕೊಂಡು ಒಂದು ಆಶ್ರಮ ಕಟ್ಕೊಂಡು ನದಿಯಲ್ಲಿ ತಣ್ಣೀರು ಸ್ನಾನ, ಚಳಿ ಬೇರೆ ತಣ್ಣೀರು ಸ್ನಾನ ಮಾಡಿಕೊಂಡು ಯಾರಪ್ಪ ಜೀವನ ಮಾಡೋಕ್ಕೆ ಸಾಧ್ಯ? ಅದೆಲ್ಲ ನಮಗೆ ಸಂಬಂಧಪಟ್ಟಿದ್ದಲ್ಲ. ಅದೆಲ್ಲ ಯಾರ್ಯಾರಿಗೂ ಋಷಿಮನೆಗಳಿಗೆ ಅಂಥವ್ರಿಗೆ ಸಂಬಂಧಪಟ್ಟಿದ್ದು ಅಂತ ನೀವು ಕೂಡಲೇ ಒಂದು ಗೋಡೆ ಹಾಕ್ಕೊಂಡ್ಬಿಡ್ತೀರಿ. ಗೋಡೆಯಲ್ಲಿ ಒಂದು ಬಾಗಿಲು ತೆಗೀರಿ. ನೀವು ಮನೇಲೇ ತಪಸ್ಸು ಮಾಡ್ಬೋದು, ಅಥವಾ ಇದ್ದಲ್ಲೇ ತಪಸ್ಸು ಮಾಡ್ಬೋದು. ನೀವು ಊಟವನ್ನು ಮಾಡ್ತಾ ಇದ್ದೀರಿ ಅಂತಂದರೆ ಅಲ್ಲೇ ತಪಸ್ಸು ಮಾಡ್ಬೋದು, ಊಟದಲ್ಲೇ ತಪಸ್ಸನ್ನು ಮಾಡ್ಬೋದು. ಊಟ ಬಿಡಬೇಕಂದ್ರೆ ಬಿಡಬೇಕು ಅಂತಿಲ್ಲ, ಅರ್ಧ ಊಟ ಮಾಡಬೇಕಂದ್ರೆ ಅರ್ಧ ಊಟ ಮಾಡಬೇಕು ಅಂತಿಲ್ಲ. ರುಚಿಯಾದ ಪದಾರ್ಥಗಳನ್ನು ತಿನ್ನಬಾರ್ದು ಅಂದರೆ ತಿನ್ಬೋದು, ರುಚಿಯಾದ ಪದಾರ್ಥಗಳನ್ನು ತಿನ್ನಬಹುದು. ತಿಂದೇ ಆ ಊಟವೇ ತಪಸ್ಸಾಗುವಂತೆ ಮಾಡಬಹುದು ಎಂಬುದಾಗಿ ಯೋಗಶಾಸ್ತ್ರ ಹೇಳ್ತಾ ಇದೆ. ನಿನ್ನೆ ನಾವು ನಿಮಗೆ ಉಪನಿಷತ್ತಿನ ದೃಷ್ಟಿಯಿಂದ ಭೋಜನ, ತಂತ್ರಶಾಸ್ತ್ರದ ದೃಷ್ಟಿಯಿಂದ ಭೋಜನ, ಆಯುರ್ವೇದದ ದೃಷ್ಟಿಯಿಂದಂತೂ ಹೇಳ್ತಾನೆ ಇದ್ದೇವೆ ಉದ್ದಕ್ಕೂ. ನಿನ್ನೆನೂ ಅದು ಬಂದಿದೆ. ಹೀಗೆ ಇದನ್ನೆಲ್ಲ ನಿನ್ನೆ ನಾವು ಪ್ರಸ್ತಾಪ ಮಾಡಿದ್ವು. ಇವತ್ತು ಧರ್ಮಶಾಸ್ತ್ರದ ದೃಷ್ಟಿಯಿಂದ, ನಿನ್ನೆ ಬೋಧಾಯಂದ್ರದ್ದು ಧರ್ಮಶಾಸ್ತ್ರ ಅದು. ಇವತ್ತು ಯೋಗಶಾಸ್ತ್ರದ ದೃಷ್ಟಿಯಿಂದ ಏನು ಭೋಜನ ಅಂದರೆ, ಹಾಗೆ ಭೋಜನ ಮಾಡಿದರೆ ಆಗುವಂಥ ಲಾಭ ಏನು ಅನ್ನೋದನ್ನು ಒಂದಷ್ಟು ಗಮನಿಸೋಣ. ಯೋಗಶಾಸ್ತ್ರದಲ್ಲಿ 2 ತರಹದ ತಪಸ್ಸನ್ನು ಹೇಳಿದ್ದಾರೆ. ಒಂದು ಊಟ ಮಾಡದೆ ಮಾಡುವಂಥ ತಪಸ್ಸು, ಉಪವಾಸ, ಕೃಚ್ಛ ಚಾಂದ್ರಾಯಣ ಇಂಥದ್ದೆಲ್ಲ, ಅದು ಬೇರೆ ಪ್ರತ್ಯೇಕ. ಅದು
ಹಾಗೆ ನಿಮ್ಗೆ ಅದನ್ನು ಹೇಳೋದಿಲ್ಲ ಈಗ, ನಾನು ಆಮೇಲೆ ನೋಡೋಣ. ಈ ಊಟದ ತಪಸ್ಸು ಆದಮೇಲೆ ಉಪವಾಸದ ತಪಸ್ಸನ್ನು ಸಂದರ್ಭಾನುಸಾರ ನೋಡೋಣ. ಈಗ ಊಟ ಮಾಡಿ ತಪಸ್ಸನ್ನು ಮಾಡ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಏನಪ್ಪ ಅಂದರೆ ಆಯುರ್ವೇದದ ಯೋಗಶಾಸ್ತ್ರದ ಒಂದು ಸೂತ್ರ, ಯೋಗ ಸೂತ್ರಗಳು ಇದೆಯಲ್ಲ ಪತಂಜಲಿ ಮಹರ್ಷಿಗಳದ್ದು, ಒಂದು ಸೂತ್ರ ಶೌಚ ಸಂತೋಷ ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ ನಿಯಮಾಹ. ಯಮ ನಿಯಮಗಳು ಅಂತ ಹೇಳ್ತಾರಲ್ಲ, ನಿಯಮಗಳು ಯಾವುದೆಲ್ಲ ಅಂದರೆ ಶೌಚ, ಸಂತೋಷ, ತಪಸ್ಸು, ಈಶ್ವರ ಪ್ರಣಿಧಾನ, ಸ್ವಾಧ್ಯಾಯ ಈಶ್ವರ ಪ್ರಣಿಧಾನ ಮುಂದಕ್ಕಿರುವಂಥದ್ದು. ಈ 5 ಪಾಂಡವರಲ್ಲಿ ಈ ಮಧ್ಯಮ ಪಾಂಡವ ಯಾರು ಅಂತ ನೋಡಿ ಅಲ್ವಾ? ಆ ಕಡೆಯಿಂದಲೂ 3ನೇ, ಈ ಕಡೆಯಿಂದಲೂ 3ನೇ. ಶೌಚ, ಸಂತೋಷ, ತಪಸ್ಸು. ಆಚೆ ಕಡೆಯಿಂದ ಬಂದರೆ ಈಶ್ವರ ಪ್ರಣಿಧಾನ, ಸ್ವಾಧ್ಯಾಯ, ತಪಸ್ಸು. ಇದು ಅರ್ಜುನ ಇದ್ದಾಗೆ ಅಂತ. ಧರ್ಮರಾಜ, ಭೀಮ, ಅರ್ಜುನ, ಸಹದೇವ, ನಕುಲ, ಅರ್ಜುನ. ಆ ಕಡೆಯಿಂದ ಬಂದರೂ ಮಧ್ಯ, ಈ ಕಡೆಯಿಂದ ಬಂದರೂ ಕೂಡ ಸರಿಯಾಗಿ ಮಧ್ಯಮ ಪಾಂಡವ ಅನ್ನೋ ಹಾಗೆ ಈ ತಪಸ್ಸು ಅನ್ನುವಂಥದ್ದಿದೆ ನೋಡಿ. ಈ ತಪಸ್ಸು ಅಂತ ಒಂದು ಶಬ್ದ ಹೇಳ್ಬಿಟ್ಟಿದ್ದಾರೆ ಪತಂಜಲಿಗಳು. ಅದಕ್ಕೆ ಬೇರೆ ಬೇರೆ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ಆ ತಪಸ್ಸು ಅಂದ್ರೆ ಏನು ಅಂತ ಅದೆಲ್ಲ ಸರಿನೇ, ಎಲ್ಲ ವ್ಯಾಖ್ಯಾನಗಳು ಸರಿನೇ, ತಪ್ಪೇನಿಲ್ಲ. ಅದರಲ್ಲಿ ಯೋಗ ಸುಧಾಕರ ಎನ್ನುವ ತುಂಬ ಸುಂದರವಾದ ಒಂದು ವ್ಯಾಖ್ಯಾನ, ತುಂಬ ಒಳ್ಳೆಯ ಒಂದು ವ್ಯಾಖ್ಯಾನ. ಆ ವ್ಯಾಖ್ಯಾನ ಈ ಸೂತ್ರವನ್ನು ವ್ಯಾಖ್ಯಾನ ಮಾಡುತ್ತು. ಹೇಗೆ ಅಂದರೆ ಹಿತ ಮಿತ ಮೇಧ್ಯಾಶನಂ ತಪಃ. ಇದು ನಿಜವಾಗಿ ವ್ಯಾಖ್ಯಾನ, ಅದು ಅದೇ ಸೂತ್ರದಾಗಿದೆ, ವ್ಯಾಖ್ಯಾನವೇ ಸೂತ್ರದಾಗಿದೆ. ಇದು ಎಂತಹ ಸೂತ್ರ ಅಂದರೆ ಹಿತಭುಕ್, ಮಿತಭುಕ್, ಋತುಭುಕ್ ಎನ್ನೋದು ಎಂಥ ಒಂದು ಸೂತ್ರವೋ ಜೀವನಕ್ಕೆ, ಅದಕ್ಕೇನೂ ಕಡಿಮೆ ಇಲ್ಲ, ಒಂದು ತೂಕ ಮೇಲಿರ್ಬೋದು ಅಂತ. ಹಿತ ಮಿತ ಮೇಧ್ಯಾಶನಂ ತಪಃ ಎನ್ನುವಂಥ ಸೂತ್ರ ಬರೀ ಒಂದು ಆರೋಗ್ಯದ ಕಾರಣಕ್ಕೆ ಮಾತ್ರ ಅಲ್ಲ, ಎಲ್ಲ ಕಾರಣಕ್ಕೂ ಸಲ್ಲುವಂಥದ್ದು ಅಂಥದ್ದು. ಬರೀ 3 ಶಬ್ದಗಳು, ಹಿತ ಮಿತ ಮೇಧ್ಯಾನ್. ಅಲ್ಲಿ ಹೇಗೆ ಹಿತಭುಕ್, ಮಿತಭುಕ್, ಋತುಭುಕ್ ಅಂತ ಹೇಳಿದ್ರೋ ಹಾಗೆ 3 ಪದಗಳನ್ನು ಬಳಸಿ ನಿಮ್ಮ ಆಹಾರ ಹೀಗಿರಬೇಕು, ಹಾಗಿದ್ರೆ ಅದು ತಪಸ್ಸು ಅಂತ ಅವ್ರು ಹೇಳಿದ್ದಾರೆ. ನಮ್ಮ ಭಾರತೀಯ ಋಷಿ ಮಹರ್ಷಿಗಳು ಎಷ್ಟು ಅದ್ಭುತವಾದ ಶೈಲಿ, ಭಾಷೆ ಅವರಿದ್ದು ನೋಡಿ. 3 ಶಬ್ದಗಳು, ಅದರ ಮೂಲಕವಾಗಿ ಇಡೀ ಬದುಕಿಗೆ ಬೇಕಾದ ಸೂತ್ರ. ಎಲ್ಲ ವಿಷಯಗಳು ಇಲ್ಲೇ ಬರುತ್ತೆ, ಈ 3 ಶಬ್ದದಲ್ಲೇ ಬರೋ ಹಾಗಿದೆ. ಹಾಗಾಗಿ ಈ ಆಹಾರ ನಿಯಮವೇ ತಪಸ್ಸು ಎಂಬುದಾಗಿ ಹೇಳಿದರು. ಇದರಿಂದ ಪಾಪಕ್ಷಯ. ಈ ಪಾಪಕ್ಷಯ ಅನ್ನೋದಕ್ಕೆ ಮತ್ತೊಂದು ಯೋಗ ಸೂತ್ರ ಇದೆ, ಕಾಯೇಂದ್ರಿಯ ಸಿದ್ಧಿ ಅಶುದ್ಧಿ ಕ್ಷಯ ತಪಸ್ಸಃ. ತಪಸ್ಸಿನಿಂದಾಗಿ ಅಶುದ್ಧಿ ಕ್ಷಯ, ನಮ್ಮೊಳಗೆ ಒಂದು ಮೈಲಿಗೆ ಸೇರಿದೆ, ಅಶುಚಿ ಸೇರಿದೆ, ಪಾಪ, ಅದೆಲ್ಲ ಒಂದೇ. ಅದೆಲ್ಲ ಪರಿಹಾರ ತಪಸ್ಸಿನಿಂದ ಬೇರೆ ಕಡೆ ವಿವರಣೆ ಕೊಟ್ಟಿದೆ. ನಿರ್ವರ್ತ್ಯಮಾನಮೇವ ತಪೋ ಹಿನಸ್ತಿ ಅಶುದ್ಧ್ಯಾವರಣ ಮಲಂ. ವ್ಯಾಸಭಾಷ್ಯ, ಇದೇ ಸೂತ್ರಕ್ಕೆ ವ್ಯಾಸಭಾಷ್ಯ. ನಿರ್ವರ್ತ್ಯಮಾನಮೇವ ತಪೋ, ತಪಸ್ಸನ್ನು ಮಾಡ್ತಾ ಇದ್ರೆ ಈ ಒಂದು ಮಲವನ್ನು, ಈ ಒಂದು ಕಲ್ಮಶವನ್ನು, ಈ ಒಂದು ಆವರಣ, ಅದು ನಾವು ಗೋಡೆ ಅಂತ ಹೇಳಿದ್ವಲ್ಲ, ಈಶ್ವರನಿಗೂ ನಮಗೂ ಮಧ್ಯದಲ್ಲಿ ಅಂತ, ಅಶುದ್ಧಿ ಎಂಬ ಆವರಣ, ಒಂದು ಮಲ, ಕಲ್ಮಶ, ಅದನ್ನು ತಪಸ್ಸು ದೂರ ಮಾಡುತ್ತೆ ಅಂತ ವ್ಯಾಸಭಾಷ್ಯ ಹೇಳುತ್ತೆ. ಅದು ವಾಚಸ್ಪತಿ ಟೀಕೆ ಕೂಡ ಏನು ಹೇಳುತ್ತೆ ಅಂದರೆ ಅಶುದ್ಧಿ ಲಕ್ಷಣಂ ಆವರಣಂ. ಒಂದು ಆವರಣ ಇದೆ ನಮಗೂ ದೇವರಿಗೂ ಮಧ್ಯದಲ್ಲಿ, ನಮಗೂ ಶ್ರೇಯಸ್ಸಿಗೂ ಮಧ್ಯದಲ್ಲಿ, ನಮಗೂ ಸುಖಕ್ಕೂ ಮಧ್ಯದಲ್ಲಿ ಒಂದು ಆವರಣ, ಒಂದು ಗೋಡೆ ಇದೆ. ಆ ಗೋಡೆ ಏನು ಅಂದರೆ ಅದೇ ಅಶುದ್ಧಿ. ಏನಪ್ಪ ಹಾಗಂತಂದರೆ ತಾಮಸಂ ಅಧರ್ಮಾದಿ. ಪಾಪ, ಪಾಪ ಅಂದರೆ ಏನು ಅಂದರೆ ತಮೋಗುಣ, ರಜೋಗುಣ. ನಮ್ಮ ವಿರುದ್ಧವಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಪಾಪ. ಆ ತಮೋಗುಣ, ರಜೋಗುಣಗಳು ನಮ್ಮ ಪೂರಕವಾಗಿ ಕೆಲಸ ಮಾಡ್ತೇವೆ. ಕೆಲವು ಬಾರಿ ಸತ್ವಗುಣದ ಜೊತೆಗಿದ್ದು ಪೂರಕವಾಗಿ ಕೆಲಸ ಮಾಡ್ತೇವೆ. ಈ ತಮೋಗುಣದಿಂದಾಗ ನಿದ್ದೆ ಮಾಡ್ತೇವೆ ನಾವು, ರಜೋಗುಣದಿಂದಾಗಿ ಚಟುವಟಿಕೆಗಳನ್ನ ಮಾಡ್ತೇವೆ. ಒಂದು ಯಜ್ಞ ಮಾಡಬೇಕು ಅಂದರೆ ಚಟುವಟಿಕೆಗಳು ಮಾಡಬೇಕಾಗತ್ತೆ. ಅದಕ್ಕೆ ಒಂದು ಯೋಗಾಸನ ಮಾಡಬೇಕು ಅಂದರೆ ಆಸನೇನೆ ರಜೋಹಂತಿ, ಅಲ್ಲಿ ರಜೋಗುಣ ಬೇಕಾಗತ್ತೆ ಅಲ್ಲೂ ಕೂಡ. ಹಾಗಾಗಿ ಅದೆಲ್ಲ ಅಲ್ಲ, ನಮ್ಮ ವಿರುದ್ಧ ಕೆಲಸ ಮಾಡ್ತಾ ಇರ್ತಕ್ಕಂಥ ತಮೋಗುಣ, ರಜೋಗುಣಗಳು, ಅದೇ ಪಾಪ ಅಂದರೆ ಅಂತ ಇಲ್ಲಿ ತಮಸ್ಸೆ ಪಾಪ ಅಂತ ಅನ್ನೋದನ್ನು ಹೇಳಿದ್ರು. ಈಗ ಇಲ್ಲಿ ಗಮನಿಸೋಣ, ಪಾಪವನ್ನು ತಪಸ್ಸು ಸುಡುತ್ತೆ. ತಪಸ್ ಅನ್ನೋ ಶಬ್ದಕ್ಕೆ ಸುಡುವಿಕೆ ಅರ್ಥ. ತಪಸ್ ಸಂತಾಪ ಅಂತ ಧಾತು, ಆ ಧಾತುವಿಗೆ ಸುಡುವಿಕೆ ಅರ್ಥ. ಪರಿತಾಪ, ಪಶ್ಚಾತ್ತಾಪ, ತಾಪ, ತಾಪತ್ರಯ ಎಲ್ಲ ಸುಡುವುದಂತಲೇ ಅರ್ಥ. ಇಲ್ಲೆಲ್ಲ ಅಂತ ಬೇರೆ ಏನೂ ಇಲ್ಲ, ಸುಡುವುದಂತಲೇ ಅರ್ಥ. ಹಾಗಾಗಿ ತಪಸ್ಸು ಸುಡುವಿಕೆ. ಈ ಸುಡುವಿಕೆಗೂ ಆಹಾರ ನಿಯಮಕ್ಕೂ ಏನು ಸಂಬಂಧ ಅನ್ನೋದನ್ನು
ಮುಂದಕ್ಕೆ ನಾವು ಗಮನಿಸೋಣ. ಅದಕ್ಕಿಂತ ಮುಂಚೆ ಪಾಪಗಳನ್ನು ಗಮನಿಸೋಣ. ಪಾಪ ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನು ಗಮನಿಸೋಣ. ಪಾಪದಲ್ಲಿ 2 ವಿಧ ಅಥವಾ 2 ಹಂತ. ಪಾಪ ನಮಗೆ ಬಾಧೆ ಕೊಡೋದು ಒಳಗೆ ಸೇರಿದ ಮೇಲೆ. ಇದನ್ನು ಚೆನ್ನಾಗಿ ಮನಸ್ಸಲ್ಲಿಟ್ಕೊಳ್ಳಿ. ಪಾಪ ನಮಗೆ ಬಾಧೆ ಕೊಡೋಕೆ ಶುರು ಮಾಡೋದು ಯಾವಾಗ ಅಂದರೆ ಒಳಗೆ ಸೇರಿದ ಮೇಲೆ, ಆಳಕ್ಕೆ ಇಳಿದ ಮೇಲೆ, ಒಳಗೆ ಸೇರಿದ ಮೇಲೆ ನಮಗೆ ಬಾಧೆ ಕೊಡೋಕೆ ಶುರು ಮಾಡೋದು. ಅದು ಆರಂಭದಲ್ಲಿ ಹೊರಗೆ ಇರುತ್ತೆ. ಅದು ಎಲ್ಲ ಪಾಪ ಅಲ್ಲ, ಎಷ್ಟೋ ಪಾಪಗಳು ಹೊರಗವಚದಲ್ಲಿ ಇರ್ತವೆ. ಹಾಗೆ ಬಿಟ್ಟರೆ ನಿಧಾನಕ್ಕೆ ಒಳಗೆ ಸೇರಿಕೊಳ್ಳುತ್ತೆ. ಇದು ಅದರ 2 ವಿಧ, ಹೊರಗವಚದಲ್ಲಿ ಇರುವುದು, ಒಳಗೆ ಸೇರಿರುವುದು ಅಂತ. ಪಾಪವನ್ನು 2ಆಗಿ ನಾವು ಹೇಳ್ಬೋದು. ಈ ಹೊರಗವಚದಲ್ಲಿ ಇರುವ ಪಾಪ ಒಳಗೆ ಸೇರುತ್ತೆ. ಯಾವಾಗ ಅಂದರೆ ಅಲ್ಲೇ ಅದನ್ನು ತೊಳ್ಕೊಳ್ಳದೆ ಇದ್ದರೆ. ಈಗ ಸ್ನಾನ ಮಾಡ್ತೇವೆ ನಾವು ಪ್ರತಿನಿತ್ಯ. ಸ್ನಾನದ ನೇಮ ಇದೆ ಅಲ್ವ ಪ್ರತಿನಿತ್ಯ. ಸ್ನಾನ ಯಾಕೆ ಮಾಡಬೇಕು ಅಂದರೆ, ಹಿಂದೆ ನಿಮಗೆ ಇದನ್ನು ಹೇಳಿತ್ತು ಕರ್ಮದ ಪ್ರವಚನದಲ್ಲಿ ಅಥವಾ ಜೀವಯಾನದಲ್ಲಿ ಎಲ್ಲ ಒಂದು ಕಡೆ ನಿಮಗೆ ಇದನ್ನು ಹೇಳಿದ್ದು ಅಂತ ನೆನಪು ನಮಗೆ. ಸ್ನಾನ ಕೇವಲ ಹೊರಗಿನ ಕುಳಿಯನ್ನು ತೊಳೆಯುವ ಸಲುವಾಗಿ ಅಲ್ಲ ಅಂತ. ಈ ಮೇಲಿಂದ ಕೆಳಗೆ ಇಳಿದು ಬರುವ ನೀರು ಪಾಪವನ್ನು ಕೂಡ ತೊಳ್ಕೊಂಡು ಹೋಗುತ್ತೆ. ನೀರಿಗೆ ಆ ಶಕ್ತಿ ಇದೆ. ಪಂಚಭೂತಗಳಲ್ಲಿ ಒಂದು ಅದು. ಪಂಚಭೂತಗಳೆಲ್ಲವೂ ಕೂಡ ಪಾಪ ಪರಿಹಾರ ಮಾಡ್ತವೆ. ಅದರಲ್ಲಿ ನೀರು ಕೂಡ ವಿಶೇಷವಾಗಿ ಪಾಪ ಪರಿಹಾರ ಮಾಡುವ ಯೋಗ್ಯತೆ ಉಳ್ಳದ್ದು. ನಾವು ಸ್ನಾನ ಮಾಡುವಾಗ ಅದರಲ್ಲಿಯೂ ಉಕ್ತ ಕ್ರಮದಲ್ಲಿ ಸ್ನಾನ ಮಾಡುವಾಗ, ನೀವು ಗಂಗಾ ಸ್ನಾನ ಮಾಡಿದರೆ ಅಥವಾ ಯಾವುದು ಜಲಪಾತದ ಕೆಳಗೆ ನೀವು ಸ್ನಾನ ಮಾಡ್ತಾ ಇದ್ರೆ ಅಥವಾ ತಣ್ಣೀರು ಸ್ನಾನ ಮಾಡ್ತಾ ಇದ್ರೆ, ಹೇಳಿದ ಕ್ರಮದಲ್ಲಿ ಸ್ನಾನ ಮಾಡ್ತಾ ಇದ್ರೆ, ಹೀಗೆ ಸ್ನಾನ ಮಾಡ್ತಾ ಇದ್ದಾಗ ಮೇಲೆ ಯಾವ ನೀರಾದರೂ ಕೂಡ ತೊಳ್ಕೊಂಡು ಹೋಗುತ್ತೆ ಪಾಪವನ್ನು. ಸರಿಯಾಗಿ ಮಾಡಿದಾಗ ಜಾಸ್ತಿ ಪಾಪವನ್ನು ತೊಳ್ಕೊಂಡು ಹೋಗುತ್ತೆ. ಹೀಗೆ ಹೊರಗಿಂದ ಹೊರಗೆ ನಮ್ಮ ಪಾಪವನ್ನು, ಹೊರಗಿರ್ತಕ್ಕಂಥ ಹೊರಗವಚದ ಪಾಪಗಳನ್ನು ತೊಳೆಯುವಂಥ ಒಂದು ಮಾಧ್ಯಮ ಸ್ನಾನ. ಹಾಗಾಗಿ ಮುಂದೆ ಹೋದಾಗ ಸ್ನಾನ ಜಾಸ್ತಿ ಹೇಳಿದ್ದಾರೆ. ಹೆಚ್ಚೆಚ್ಚು ಶುದ್ಧವಾಗಿರಬೇಕು ಅಂದರೆ ಹೆಚ್ಚೆಚ್ಚು ಸ್ನಾನ ಮಾಡಬೇಕು ಅಂತ. ಬ್ರಹ್ಮಚಾರಿಗೆ 1 ಸ್ನಾನ, ಗೃಹಸ್ಥನಿಗೆ 2 ಸ್ನಾನ, ಸನ್ಯಾಸಿಗಳಿಗೆ 3 ಸ್ನಾನ. ಹೆಚ್ಚೆಚ್ಚು ಯಾರು ಶುದ್ಧವಾಗಿರಬೇಕೋ ಅವರು ಹೆಚ್ಚೆಚ್ಚು ಸ್ನಾನಗಳನ್ನು ಮಾಡಬೇಕು ಅನ್ನೋ ನಿಯಮ. ಪಂಚಕಾಲ ಸ್ನಾನ. ಅಥವಾ ಏನಾದ್ರು ಒಂದು ದೋಷ ಕಂಡು ಬಂತು ಒಂದು ಸ್ನಾನ ಮಾಡು ಕೂಡಲೇ ಅಂತ. ಸ್ನಾನ ಮಾಡೋದು ಯಾಕೆ ಅಂದರೆ, ನಾನು ಸ್ವಚ್ಛವಾಗಿದ್ದೇನಲ್ಲ ಅಂದರೆ ಅದಲ್ಲ, ಕಾಣದೇ ಇರುವ ಕೊಳೆ ಇದೆಯಲ್ಲ ಪಾಪ ಅನ್ನೋದು, ಅದು ತೊಳೆದು ಹೋಗಬೇಕು. ಅದು ಆ ಕಾರಣಕ್ಕೆ ಒಂದು ಸತ್ತ ಸುದ್ದಿ ಬಂತು ಅಂದರೆ ಸ್ನಾನ ತುಂಬ ದೊಡ್ಡ ಮಾಧ್ಯಮ ಪಾಪ ತೊಳೆಯೋದಕ್ಕೆ ಸ್ನಾನ ಅನ್ನೋದು. ಯಾಕೆಂದರೆ ಪಂಚಭೂತಗಳಲ್ಲೊಂದು ನೀರು, ಅದು ತಾಯಿ ಕೆಲಸ ಮಾಡುತ್ತೆ. ಅದು ನಮ್ಮ ಪಾಪಗಳನ್ನು ದೂರ ಮಾಡುತ್ತೆ. ಇಂಥದ್ದನ್ನೆಲ್ಲ ಆಗಿಂದಾಗ ತೊಳ್ಕೊಳ್ಳದೇ ಇದ್ರೆ ಅಂತ. ಅಥವಾ ಉದಾಹರಣೆಗೆ ಹೇಳೋದಾದರೆ, ಈಗ ಎಲ್ಲ ಹೊರಗೆ ಹೋಗಿ ಮನೆಗೆ ಬರ್ತೇವೆ. ಹಳೆ ಕಾಲದ ಕ್ರಮ ಕಾಲು ತೊಳ್ಕೊಂಡು ಮನೆ ಒಳಗಡೆ ಬರಬೇಕು ಅಂತ. ಅದನ್ನು ಮಾಡೋದಿಲ್ಲ. ಸೀದಾ ಒಳಗಡೆ ಬರ್ತೇವೆ. ಧೂಳು ಒಳಗೆ ಬಂತು. ಆ ಒಳಗೆ ಬಂದ ಧೂಳು ಅದು ಹಾಗೆ ಉಳ್ಕೊಂಡ್ರೆ ಮನೆಯಲ್ಲಿ, ಅದು ಸಮಯ ಕಳೆದಂತೆ, ಅಥವಾ ಮನೆಯಲ್ಲಿ ಉಳ್ಕೊಂಡ್ರೆ ಸಮಯ ಕಳೆದಂತೆ ರಜೋಗುಣ. ಅದು ಧೂಳಿಗೆ ಸಂಸ್ಕೃತ ಪದ ರಜಸ್ ಅಂತ. ಅದು ರಜೋಗುಣವೇ ಅದು. ಆ ಕಾರಣಕ್ಕೋಸ್ಕರ ರಜಸ್ಸನ್ನು ಶಬ್ದದಿಂದ ಕರಿತಾ ಇರ್ತಕ್ಕಂಥದ್ದು. ಅದು ಚಿತ್ತ ಚಾಂಚಲ್ಯವನ್ನು ಉಂಟು ಮಾಡುವಂಥದ್ದು, ನಮ್ಮನ್ನು ವಿಚಲಿತಗೊಳಿಸುವಂಥದ್ದು. ಹಾಗಾಗಿ ಅದು ಬಿಟ್ಟರೆ ಅದು ಒಳಗೆ ಸೇರ್ತಾ ಹೋಗುತ್ತೆ. ಈಗ ಮಣ್ಣೆಲ್ಲರೂ ಧೂಳಿದ್ರೆ ನೀವು ಮೊದಲನೇ ದಿನ ಗುಡಿಸಿದ್ರೆ ಹೋಗುತ್ತೆ. ಅದು ಬಿಟ್ಟರೆ ಅಂಟ್ಕೊಳ್ಳುತ್ತೆ ಅಲ್ಲೇ ಅದು. ಹಾಗೆ ಅಂತ ಯಾರಿಗೊಬ್ಬನಿಗೆ ನಾವು ನೋವಾಗ್ತಾರ ಮಾತಾಡೋದು ಅಂತ ಅಂದ್ಕೊಳ್ಳಿ. ನೀವು ಒಬ್ಬನ ನೋಯಿಸೋದು ಮಾತಿಂದ. ಆಗಿಂದಾಗ ತೊಳ್ಕೊಳ್ಬೇಕದನ್ನ. ಹೇಗೆ ಅಂದರೆ, ಕ್ಷಮೆ ಕೇಳಬೇಕು, ಅವನಿಗೆ ಸಮಾಧಾನ ಮಾಡಬೇಕು. ನಮಗೆ ತಪ್ಪಿದ್ದಾಗ ಅವನಿಗೆ ಹೇಳಬೇಕಾದಂತೆ ಹೇಳಿ ಕ್ಷಮೆ ಕೇಳಿದ್ದ ಅಂತ ಅಲ್ಲಿ ತೊಳ್ಕೊಂಡು ಅವನಿಗೆ ನೋವು ಹೋಯ್ತು ಅಂದರೆ ಅಲ್ಲಿಗೆ ಮುಗೀತು ಅಂತ ಅರ್ಥ. ಅದು ಬಿಟ್ಟರೆ ಅವನಿಗೆ ನೆನಪಾದಾಗೆಲ್ಲ ನೋವಾಗ್ತಾ ಇರುತ್ತೆ. ನೋವಾದಾಗೆಲ್ಲ ನಮಗೆ ಪಾಪ ಬರ್ತಾ ಇರುತ್ತೆ. ಅವನಿಗೆ ಎಷ್ಟು ಬಾರಿ ನೋವಾಗುತ್ತೋ ನೆನಪಾಗಿ ಅಷ್ಟು ಬಾರಿ ನಮಗೆ ಪಾಪ ಬರುತ್ತೆ ಅಂತ. ಪ್ರತಿ ನೋವಿಗೂ ನಾವು ಕಾರಣ ಆಗಿದ್ದರಿಂದ ಪ್ರತಿ ಸತ್ಯ ನೋವಾದಾಗಲೂ ನಮ್ಗೆ ಪಾಪ ಬರ್ತಾ ಇರುತ್ತೆ. ಆಗಿಂದಾಗ ತೊಳ್ಕೊಳ್ದಿದ್ದಾಗ ಆಗುವಂಥದ್ದು ಏನಂದರೆ ಆಳಕ್ಕಿಳಿಯುವಂಥದ್ದು, ಒಳಗೆ ಸೇರುವಂಥದ್ದು. ನಾವು ಇದೆಲ್ಲ ಗಮನಿಸೋದಿಲ್ಲ ಅಂತ, ಗಮನಿಸ್ತಾ ಇರೋದ್ರಿಂದ ಆಗುವಂಥದ್ದು. ಈಗ ಆ ಕಾಲದಲ್ಲಿ ನಿದ್ದೆ ಮಾಡ್ತೇವೆ ನಾವು, ಅದಕ್ಕೆ ಪ್ರಾಯಶ್ಚಿತ್ತ ಹೇಳಿದ್ದಾರೆ. ಪಾದಕೃಚ್ಛ್ರ ಅಂತ ಒಂದು ಪ್ರಾಯಶ್ಚಿತ್ತ ಹೇಳಿದ್ದಾರೆ, ಉಪವಾಸದ ವಿಧಿ ಹೇಳಿದ್ದಾರೆ ಅದಕ್ಕೆ ಅಂತ. ಅದನ್ನು ಮಾಡದೇ ಇದ್ದರೆ, ಅದ್ರ ಬದಲಿಗೆ ನಿತ್ಯ ಅದನ್ನೇ ಮಾಡ್ತಾ ಹೋದರೆ ಅದು ಆಳಕ್ಕೆ ಇಳಿತಾ ಹೋಗುತ್ತೆ ಪಾಪ. ಅದು ತುಂಬ ಆಳಕ್ಕೆ ಇಳಿತಾ ಹೋಗುತ್ತೆ, ತೆಗೆಯೋದು ಕಷ್ಟ ಅನ್ನೋ ಸ್ಥಿತಿ ಬರ್ಬೋದು. ಇದನ್ನು ತುಂಬ ಪ್ರಸಿದ್ಧವಾದ ಒಂದು ಶ್ಲೋಕ ಹೇಳ್ತಾ ಇದೆ. ಅದನ್ನು ಹೀಗೆಲ್ಲ ಆಗುತ್ತೆ ಅನ್ನೋದನ್ನು ಪಂಚಗವ್ಯ ತಗೊಳ್ಳೋ ಶ್ಲೋಕ. ಯತ್ವಗಸ್ಥಿಗತಂ ಪಾಪಂ ದೇಹೇ ತಿಷ್ಠತಿ ಮಾಮಕೆ ಪ್ರಾಶನಂ ಪಂಚಗವ್ಯಸ್ಯ ಹೇಳಿದಾರಲ್ವಾ. ಹಾಗೆ ಎಲ್ಲಿವರೆಗೂ ಹೋಗ್ಬೋದು, ಅಸ್ಥಿಯವರೆಗೂ ಹೋಯ್ತು ಅಂತ.
ತ್ವಗ್ ಅಸ್ಥಿಗತಂ, ತ್ವಕ್ ಅಂದ್ರೆ ತುಂಬ ಹೊರಗಿದೆ, ಚರ್ಮ, ಅಸ್ಥಿ ಅಂದ್ರೆ ತುಂಬ ಒಳಗಿದೆ. ಅಲ್ಲಿವರೆಗಿನ ಪಾಪವನ್ನು ಪಂಚಗವ್ಯ ತೆಗೆಯುತ್ತೆ, ಪಂಚಗವ್ಯ ಕಟ್ ಶಕ್ತಿ ಇದೆ. ಅಸ್ಥಿವರೆಗೆ ಹೋಗಿದ್ದನ್ನು ತೆಗೆಯುತ್ತೆ, ಮತ್ತೂ ಮುಂದಕ್ಕೆ ಹೋಗ್ಬೋದು ಪಾಪ ಅಂತ, ಪಂಚಗವ್ಯಕ್ಕಾಗೋದಿಲ್ಲ ಅದು. ಈಗ ಶುಕ್ರಧಾತುವಿಗೆ ಹೋಯ್ತು ಒಂದು ಸಂತಾನಕ್ಕೆ ಹೋಯ್ತು ಅಂತ ಪಂಚಗವ್ಯದಿಂದ ಶುದ್ಧಿ ಆಗೋದಿಲ್ಲ ಅದು. ಪಂಚಗವ್ಯ ವ್ಯಾಪ್ತಿ ಎಲ್ಲಿವರೆಗೆ ಅಂದರೆ ಮೂಳೆವರೆಗೆ ಪಂಚಗವ್ಯ ವ್ಯಾಪ್ತಿ ಇದೆ ಅಂತ. ಮೂಳೆಯಲ್ಲಿರೋ ಪಾಪವನ್ನು ಕೂಡ ತೆಗೆಯಬಲ್ಲದದು ಪ್ರಯೋಗ ಆದರೆ, ಸರಿಯಾಗಿ ಪ್ರಯೋಗ ಆದರೆ. ಅಷ್ಟು ಶಕ್ತಿ ಇದೆ ಅದಕ್ಕೆ. ಮೂಳೆವರೆಗಿನ ಪಾಪ ತೆಗೆಯೋದು ಅಂದರೆ ಸಣ್ಣ ವಿಷಯ, ಸಣ್ಣ ಕೆಲಸ ಅಲ್ಲ ಅದು. ಆದರೆ ಮತ್ತೂ ಆಳಕ್ಕೆ ಹೋದಾಗ ಇನ್ನೇನಾದ್ರು ಬೇಕು, ಅದಕ್ಕಿಂತ ಬಲವಾಗಿದೆ ಏನಾದ್ರು ಬೇಕಾಗತ್ತೆ. ಹೀಗೆ ಹೊರಗ ವಶದಲ್ಲಿದ್ದು ಪಾಪ ಒಳಗೆ ಸೇರೋದೊಂದು, ಕೆಲವು ಬಾರಿ ನೇರವಾಗಿ ಪಾಪ ಒಳಗೆ ಹೋಗೋದು ಉಂಟು. ಹೇಗೆ ಅಂದರೆ ಈ ಬೇಡದೇ ಇರುತ್ತೆ ಅಂದರೆ ಸೀದಾ ಒಳಗೆ ಹೋಗುತ್ತಲ್ಲ ಅದು. ಆಹಾರದ ಬಗ್ಗೆ ಯಾಕೆ ಜಾಗ್ರತೆ ಬೇಕು ಅಂದರೆ, ನೀವು ಅಲ್ಲದನ್ನು ತಿಂದರೆ, ನಿಷಿದ್ಧವಾದದನ್ನು ತಿಂದರೆ ನೀವು ಸೀದಾ ಒಳಗೆ ಹೋಗೋದ್ರಿಂದ ಪಾಪಕ್ಕೆ ನೇರ ಪ್ರವೇಶ. ಅದು ಕಾದು ನಿಧಾನಕ್ಕೆ ಒಳಗೆ ಹೋಗೋ ಏನು ಅದು ಸಮಯ ಕೆಲಸವಿಲ್ಲ, ನೇರವಾಗಿ ಸೀದಾ ಒಳಗೆ ಹೋಗಿದ್ದು ಮಾತ್ರ ಅಲ್ಲ, ಅಲ್ಲಿಂದ ಮುಂದಕ್ಕೆ ಅಂತ ರಸ ಆಯಿತು, ರಕ್ತ ಆಯಿತು, ಮಾಂಸ ಆಯಿತು, ಮೂಳೆ ಆಯಿತು, ಮಜ್ಜೆ ಆಯಿತು ಅನ್ನೋ ತರಹ ನಮ್ಮಲ್ಲಿ ಮತ್ತಷ್ಟು ಆಳಕ್ಕೆ ಇಳಿಯೋಕ್ಕೆ ಅವಕಾಶ ಇದೆ. ಅದಕ್ಕೆ ಯಾಕೆ ಆಹಾರದ ಬಗ್ಗೆ ಜಾಗ್ರತೆ ಮಾಡಬೇಕು ಅಂದರೆ, ನೇರವಾಗಿ ಈಗ ಎರಡು ಶಬ್ದ ಇದೆ ಸಂಸ್ಕೃತದಲ್ಲಿ. ಪಾಪಿ ಅಂತ ಒಂದು ಶಬ್ದ ಇದೆ, ಪಾಪ ಅಂತ ಒಂದು ಶಬ್ದ ಇದೆ. ಪಾಪಂ ಬೇರೆ, ಪಾಪಂ ಅಂದರೆ ಪಾಪ ಅಂತ ಅರ್ಥ ಅದಕ್ಕೆ ಕನ್ನಡದ ದುಷ್ಕರ್ಮದ ಫಲ ಪಾಪ ಅಂತ ಅರ್ಥ. ಆದರೆ ಪಾಪಿ, ಪಾಪಿ ಅಂದ್ರೇನು? ಪಾಪ ಉಳ್ಳವನು. ಪಾಪ ಅಂದ್ರೇನು? ಪಾಪವೇ ತಾನಾದವನು. ಅಂದರೆ ಅವನಲ್ಲಿ ಪಾಪ ಇದೆ ಅಂದ್ರೆ ಸ್ವಲ್ಪ ಅವನು ಇನ್ನೊಂಚೂರು ಬಾಕಿ ಇದೆ, ಅವನು ಪೂರ್ತಿ ಕೆಟ್ಟೋಗಿಲ್ಲ ಅದು ಅಂತ. ಸ್ವಲ್ಪ ಇವನು ಪಾಪ ಎರಡನ್ನೂ ಬೇರೆ ಮಾಡಿ ತೋರಿಸ್ಬೋದು, ಅವನಲ್ಲಿ ಪಾಪ ಇದೆ. ಆದರೆ ಯಾವಾಗ ಮೈಯೆಲ್ಲ ಮನಸ್ಸೆಲ್ಲ ಪಾಪವೇ ಪೂರ್ತಿ ಅಂತ, ಒಳಗೆ ಹೊರಗೆ ಪೂರ್ತಿ ಪಾಪವೇ ವ್ಯಾಪಿಸಿದೆ ಅಂತ ಆದಾಗ ಸಂಸ್ಕೃತದ ಶಬ್ದ ಪಾಪ. ರೇ ಪಾಪ ಅನ್ನೋ ಸಂಬೋಧನೆಗಳು ಸಂಸ್ಕೃತದಲ್ಲಿ. ಆ ಸಂಬೋಧನೆ ತುಂಬ ತೀಕ್ಷ್ಣವಾಗಿರುವಂಥದ್ದು. ಇದು ಪೂರ್ತಿ ಇದು ಒಳಗೆ ಪುಣ್ಯಾಂಶವೇ ಇಲ್ಲ ಅಂತ, ಪೂರ್ತಿ ಅದೇ ಪಾಪವೇ ಮೈ ವೆತ್ತಂತೆ, ಪಾಪವೇ ಮೂರ್ತಿ ವೆತ್ತಂತೆ. ಇದು ಎಲ್ಲಿಂದ ಆಗೋದು ಅಂದರೆ ಆಹಾರದಿಂದ ಆಗೋದು. ಆಹಾರ ಕೆಟ್ಟಾಗ, ಆಹಾರ ಸರಿಯಲ್ಲದ ಆಹಾರ, ಸರಿಯಲ್ಲದ ಕಾಲದಲ್ಲಿ ತಗೊಳ್ಳುವಂಥ ಆಹಾರ, ಸರಿಯಲ್ಲದ ಪ್ರಮಾಣದಲ್ಲಿ ತಗೊಳ್ಳುವಂಥ ಆಹಾರ, ಒಳ್ಳೆ ಆಹಾರವಾದರೂ ಕೂಡ ಅಪವಿತ್ರ ಆಗಿರ್ತಕ್ಕಂಥದ್ದು ಅದು. ಇಂಥದ್ದನ್ನೆಲ್ಲ ತಗೊಂಡಾಗ ಒಳಗಿಡಿದು ಅದು ನಾವೇ ಆಗತ್ತೆ. ಆಗ ನಮ್ಮನ್ನು ತುಂಬ ದೊಡ್ಡ ಪಾಪದ ಕೂಪಕ್ಕೆ ಅದು ತಳ್ಳುತ್ತೆ ಅದು. ಹೀಗೆ ಎರಡು ಬಗೆ, ಒಟ್ಟು ಹೊರಗಿನ ಪಾಪ, ಒಳಗಿನ ಪಾಪ, ಹೊರಗಿದ್ದು ಒಳಗೆ ಹೋಗೋ ಪಾಪ, ಸೀದಾ ಒಳಗೆ ಹೋಗೋ ಪಾಪ. ಈ ಮಾನಸ ಪಾಪ ಅಲ್ಲಿಂದಲೇ ಶುರುವಾಗುತ್ತದೆ. ಮಾನಸ ಪಾಪ ಅಂತಿದೆಯಲ್ಲ, ಏನೋ ಕೆಟ್ಟದನ್ನು ಯೋಚನೆ ಮಾಡೋದು ಯಾರ ಬಗ್ಗೆನೋ, ಮಾನಸ ಪಾಪ ಅಲ್ಲೇ ಪ್ರಾರಂಭ ಆಯಿತು, ಒಳಗೆ ಪ್ರಾರಂಭ ಆಯ್ತು ಅದು ಅಂತ. ಅಂಥದ್ದೆಲ್ಲ ಇದೆ. ಈಗ ಹೊರಗಿನ ಪಾಪವನ್ನು ತೊಳ್ಕೊಳ್ಳೋದಕ್ಕೆ ಸುಲಭವಾದ ದಾರಿಗಳಿದೆ, ಸ್ನಾನ ಮೊದಲಾಗಿರ್ತಕ್ಕಂಥ ಸುಲಭವಾದ ದಾರಿಗಳಿದೆ. ಆದರೆ ಒಳಗೆ ಹೋದ ಪಾಪವನ್ನು ಏನು ಮಾಡೋದು, ಅದನ್ನ ಹೇಗೆ ಪಾಪವನ್ನು ತೆಕ್ಕೊಳ್ಳೋದು? ನಮಗೆ ಒಳಗೆ ಹೋಗೋಕ್ಕಾಗೋದಿಲ್ಲ. ಈ ಒಂದು ಕಷ್ಟ ನೋಡಿ ಅಂತ. ನಮ್ಮದೇ ಶರೀರ, ಆದರೆ ನಮಗೆ ಒಳಗೆ ಹೋಗೋಕ್ಕಾಗೋದಿಲ್ವಲ್ಲ, ಆಗತ್ತಾ? ನಮ್ಮೊಳಗೆ ನಾವೇ ಹೋಗೋಕ್ಕಾಗತ್ತಾ? ಯೋಗಿ ಹೋಗ್ತಾನೆ, ಯೋಗಿ ಅಂತರ್ಮಾರ್ಗದಲ್ಲಿ, ಸುಷುಮ್ನಾ ಮಾರ್ಗದಲ್ಲಿಯೋ ಅಥವಾ ಒಳಗಿನ ಮಾರ್ಗಗಳಲ್ಲಿ ಪ್ರಯಾಣ ಮಾಡ್ತಾನೆ. ಅಂತರ್ಯಾತ್ರೆ ಅದೊಂದಿದೆ. ಅದನ್ನು ಹೊರತುಪಡಿಸಿದ್ರೆ ಮನುಷ್ಯ ತನ್ನೊಳಗೆ ತಾನು ಹೋಗೋಕ್ಕಾಗೋದಿಲ್ಲ. ಹೋಗದೇನೆ ಪಾಪನ ಪರಿಹಾರ ಮಾಡ್ಕೊಳ್ಳೋದು ಹೇಗೆ? ಒಳಗಿದೆಯಲ್ಲ ಅದು ಅಂತಂದರೆ, ಯಾವುದು ಒಳಗೆ ಹೋಗುತ್ತೋ ಅದರ ಮೂಲಕ ಪರಿಹಾರ ಮಾಡೋ. ಯಾವುದು ಒಳಗೆ ಹೋಗುತ್ತೆ ಅಂದರೆ ಎರಡು ಸಂಗತಿಗಳು ನೀವು ಸುಲಭವಾಗಿ ಗೊತ್ತಾಗತ್ತಾರೆ ಹೇಳ್ಬೋದು. ಒಂದು ಆಹಾರ, ಅದು ಒಳಗೆ ಹೋಗುತ್ತೆ ನೋಡಿ, ಅದು ಅದರ ಮೂಲಕ ಪಾಪ ತೆಗಿಯೋಕ್ಕೆ ಸಾಧ್ಯ ಇದೆ, ಪಾಪ ಚಿಕಿತ್ಸೆ ಮಾಡೋಕ್ಕೆ ಸಾಧ್ಯ ಇದೆ ಅದರ ಮೂಲಕ ಅಂತ. ಅದೊಂದು. ಇನ್ನೊಂದು ಶ್ವಾಸ ಒಳಗೆ ಹೋಗುತ್ತೆ ಅಲ್ವಾ, ಒಳಗೆ ಹೋಗುತ್ತೆ ಹೊರಗೆ ಬರುತ್ತೆ, ಒಳಗೆ ಹೋಗುತ್ತೆ ಹೊರಗೆ ಬರುತ್ತೆ ಶ್ವಾಸ, ಅದ್ರ ಒಳಗೆ ಹೋಗ್ತಾ ಇರುತ್ತೆ ಅಲ್ವಾ, ಶ್ವಾಸದ ಮೂಲಕನೂ ತೆಗಿಬೋದು. ಅದಕ್ಕೇನು ಹೆಸರು? ಪ್ರಾಣಾಯಾಮ ಅಂತ ಹೆಸರು ಅದಕ್ಕೆ. ಪ್ರಾಣಾಯಾಮ ಪಾಪ ಪರಿಹಾರಕ್ಕೆ. ಈಗ ಉದಾಹರಣೆಗೆ ಸನ್ಯಾಸಿಗಳಿಗೆ ಏನಾದ್ರು ಒಂದು ಹೆಚ್ಚು ಕಡಿಮೆ ಆಯಿತು ಅಂದರೆ ಇಂತಿಷ್ಟು ಪ್ರಾಣಾಯಾಮ ಮಾಡು ಅಂತ ಹೇಳ್ತಾರೆ. 300 ಪ್ರಾಣಾಯಾಮ ಮಾಡು, 15 ಪ್ರಾಣಾಯಾಮ ಮಾಡು, 24 ಪ್ರಾಣಾಯಾಮ ಮಾಡು. ಅಂದರೆ ಪ್ರಾಣಾಯಾಮ ಅದಕ್ಕೆ ಆ ಶಕ್ತಿ ಇದೆ.
ಏನಾದರೂ ವ್ಯತ್ಯಾಸ ಆದರೆ ಅದನ್ನು ಸರಿಪಡಿಸುತ್ತೆ, ಪಾಪವನ್ನು ಪರಿಹಾರ ಮಾಡುತ್ತೆ. ಆ ಶಕ್ತಿ ಇದೆ ಪ್ರಾಣಾಯಾಮಕ್ಕೆ. ಅದೇ ತರಹ ಇನ್ನೊಂದು ಆಹಾರ. ಪ್ರಾಣಾಯಾಮ ಎಲ್ಲರಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅದೊಂದು ವಿದ್ಯೆ. ಆ ವಿದ್ಯೆಯಲ್ಲಿ ನಾವು ಪರಿಣಿತಿ ಪಡಿಬೇಕು ಅಂದರೆ ತುಂಬ ಕೆಲಸ ಇದೆ, ಮತ್ತು ಎಲ್ಲರೂ ಮಾಡಬಾರ್ದು ಅದನ್ನು. ಪ್ರಾಣಾಯಾಮಕ್ಕೆ ಯಾರು ಅಧಿಕಾರಿಗಳಲ್ಲ ಅಂತ ಹೇಳಿದ್ದಾರೆ. ಮಾಡಬಾರ್ದು ಅಂದರೆ ತೊಂದರೆ ಆಗುತ್ತೆ ಅವರಿಗೆ ಹಾದಿ ಹಿಡಿಸೋದಿಲ್ಲ, ಹೊಂದೋದಿಲ್ಲ ಅಂತ ವಿಭಾಗ ಮಾಡಿ ಇಂಥ ಒಂದು ವರ್ಗ ಪ್ರಾಣಾಯಾಮ ಮಾಡೋದು ಬೇಡ ಅಂತ ಶಾಸ್ತ್ರ ಹೇಳುತ್ತೆ. ಯಾಕೆಂದರೆ ಅವ್ರಿಗೆ ತೊಂದರೆ ಆಗುತ್ತೆ, ಅದು ಅವ್ರಿಗೆ ಅನುಕೂಲ ಆಗೋದಿಲ್ಲ. ಅವ್ರು ಬೇಕಾದ್ರೆ ಶ್ವಾಸದ ವ್ಯಾಯಾಮ ಥರ ಮಾಡ್ಬೋದು, ಬ್ರೀದಿಂಗ್ ಎಕ್ಸಸೈಸ್ ಅಂತ ಹೇಳ್ತಾರಲ್ಲ, ಅಂಥದ್ದನ್ನ ಮಾಡ್ತಾರೆ. ಪ್ರಾಣಾಯಾಮ ಅಂತಲೇ ಮಾಡಿದರೆ, ಪ್ರಾಣಾಯಾಮ ಹೇಗೆ ಮಾಡಬೇಕು ಹಾಗೆ ಮಾಡಿದರೆ ಒಳ್ಳೇದಾಗೋದ್ರ ಬದಲಿಗೆ ತೊಂದರೆ ಆಗುತ್ತೆ ಅವರಿಗೆ. ಹಾಗಾಗಿ ಎಲ್ಲರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಪ್ರಾಣಾಯಾಮವನ್ನು, ಎಲ್ರಿಗೂ ಒಲಿದು ಬರೋದಿಲ್ಲ. ಅದು ಏನು ಮಾಡೋದು ಅಂದರೆ ಇದರ ಮೂಲಕ ಪರಿಹಾರ ಮಾಡಿಕೊಳ್ಳಿ. ಆಹಾರ ಎಲ್ಲರೂ ಬಳಸುವಂಥದ್ದು, ಎಲ್ಲ ಜನ, ಜಾತಿ, ವರ್ಗ, ವಯಸ್ಸು, ಲಿಂಗ, ಪಾಪಿ, ಪುಣ್ಯಾತ್ಮ ಎಲ್ಲರೂ ಬಳಸುವಂಥದ್ದು ಆಹಾರ ಇದು. ಇದರ ಮೂಲಕವಾಗಿ ನೀವು ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ, ಸರ್ವರಿಗೂ ಲಭ್ಯವಾಗುವ ಸಾಧನ ಎಂಬುದಾಗಿ ಅದನ್ನು ಎತ್ತಿ ಹೇಳಿದರು. ಹಾಗಾಗಿ ಯೋಗಶಾಸ್ತ್ರ ಈ ಒಂದು ದಾರಿಯನ್ನು ಕೊಡ್ತು. ಯಾವ ದಾರಿಯನ್ನು? ಭೋಜನವೇ ತಪಸ್ಸಾಗುವ ದಾರಿಯನ್ನು ಕೊಡ್ತು. ಅದು ಹೇಗೆ ಅಂದರೆ ಹಿತ ಮಿತ ಮೇಧ್ಯಾಸನಂ ತಪಃ. ಹಿತ ಮಿತ ಮೇಧ್ಯಾಸನ. ಅಶನ ಅಂತಂದರೆ ಆಹಾರ ಅಂತ ಅರ್ಥ. ಅದಕ್ಕೆ ಆಹಾರವು ಹಿತ ಮಿತ ಮೇಧ್ಯ ಆಗಬೇಕು. ಏನಪ್ಪ ಅದನ್ನು ಸಂಕ್ಷೇಪ ನೋಡೋಣ. ಮೊದಲು ಏನು ಮಾಡುತ್ತೆ ನೋಡೋಣ. ಹಿತ ಮಿತ ಆದಾಗ ಆಹಾರ ಹೊಸ ಪಾಪ ಬಂದು ಸೇರಿದಿರಂತ ನೋಡ್ಕೊಳುತ್ತೆ. ಅದು ಇಲ್ಲೇ ಇದ್ರೆ ಅದೇ ಕೆಲಸ ಆಗತ್ತಲ್ಲ. ನೀವು ಈ ಕಡೆಯಿಂದ ಪಾಪ ಪರಿಹಾರ ಮಾಡ್ತಿರೋದು, ಆ ಕಡೆಯಿಂದ ಬಂದು ಸೇರ್ತಾ ಇರೋದು, ಮುಕ್ತಾಯವೇ ಇಲ್ಲ ಅದಕ್ಕೆ. ಹಾಗಾಗಿ ನೀವು ನಿಷ್ಪಾಪರಾಗಬೇಕು ಅಂತಂದರೆ ಮೊದಲು ಅದು ಬರೋ ದಾರಿಯನ್ನು ಕಟ್ಟಬೇಕು. ಎಲ್ಲಿಂದ ಬರ್ತಾ ಇದೆ ಪಾಪ ಅದನ್ನು ತಡಿಬೇಕು. ಆಹಾರದ ಮೂಲಕವಾಗಿ ಪ್ರಧಾನವಾಗಿ ಪಾಪ ಬಂದು ಸೇರ್ತಾ ಇರುವಂಥದ್ದು. ಪಾಪದ ದಾರಿಗಳಲ್ಲಿ ತುಂಬ ಮುಖ್ಯವಾದ ಯಾವುದು ಅಂದರೆ ಆಹಾರವೇ ಅಂತ. ಅದ್ರ ಮೂಲಕವೇ ಬರ್ತಾ ಇದೆ ಅದು. ಇನ್ನೂ ಬೇರೆ ಬೇರೆ ಇದೆ, ಆಹಾರ ಪ್ರಧಾನವಾಗಿರುವಂಥದ್ದು. ಹಾಗಾಗಿ ಹೊರಗಿನಿಂದ ಒಳಗೆ ಪಾಪ ಬರದಂತೆ ಈ ಹಿತಮಿತ ಆಹಾರ ತಡೆಗಟ್ಬಿಡುತ್ತೆ. ಅಂದರೆ ತಗೊಳ್ಬೇಕಾದನ್ನು ತಗೊಳ್ಳೋ ಪ್ರಮಾಣದಲ್ಲಿ ತಗೊಂಡ್ರೆ ಅಲ್ಲಿಗೆ ಒಂದು ಹಂತ ಸಮಸ್ಯೆ ಪರಿಹಾರ. ಇದೇನಂತ ನೋಡೋಣ ಮುಂದಕ್ಕೆ. ಮೇಧ್ಯವಾದ ಆಹಾರ, ಮೂರನೇದು ಇದೆಯಲ್ಲ ಮೇಧ್ಯ ಅಂತ, ಅದು ಒಳಗಿರೋದನ್ನು ಪರಿಹಾರ ಮಾಡುತ್ತೆ. ಮೇಧ್ಯವಾದ ಆಹಾರ ಹಳೆಯ, ಈಗಾಗಲೇ ಬಂದು ಸೇರಿರುವ, ಬೀಡು ಬಿಟ್ಟಿರುವ, ಬೇರು ಬಿಟ್ಟಿರುವ, ಆಳಕ್ಕೆ ಹೋಗಿರುವ ಪಾಪಗಳನ್ನು ಪರಿಹಾರ ಮಾಡಬಲ್ಲದು, ಮಾಡೋ ಶಕ್ತಿ ಇದೆ ಅದಕ್ಕೆ. ಹೀಗೆ ಒಂದನೇದು ಹಿತಮಿತ ಆಹಾರಗಳು ಹೊಸ ಪಾಪ ಒಳಗೆ ಬರದಿರುವಂತೆ ನೋಡ್ಕೊಳ್ಳುವಂಥದ್ದು ಆಹಾರದ ಮೂಲಕವಾಗಿ. ಎರಡನೇದು ಮೇಧ್ಯ ಅನ್ನೋದು ಇರೋ ಪಾಪವನ್ನು, ಒಳಗಿರೋ ಪಾಪವನ್ನು ಪರಿಹಾರ ಮಾಡುವಂಥದ್ದು. ಮೂರನೇದು ಅಗ್ನಿ ಜಾಗರಣ. ಮೂರು ರೀತಿಯಲ್ಲಿ ಸದಾಹಾರ ಕೆಲಸ ಮಾಡುತ್ತೆ. ಸರಿಯಾದ ಆಹಾರ ಕ್ರಮ ಮೂರು ತರಹದ ಕೆಲಸ ಮಾಡುತ್ತೆ. ಮೂರನೇದೇನು ಅಂದರೆ ಅಗ್ನಿ ಜಾಗರಣ. ಈಗ ಒಳಗೆ ಅಗ್ನಿ ಇದೆ ಅಂತ ನಾವು ಇವಾಗಲೇ ಮಾತಾಡೋದು ಅಲ್ವಾ. ನಾಭಿಸ್ಥಾನದಲ್ಲಿ, ನಾಭಿಯ ಪರಿಸರದಲ್ಲಿ ಅಗ್ನಿ ಇದೆ. ಅದನ್ನು ಕೋಷ್ಠಾಗ್ನಿ ಅಂತ ಕರೀತಾರೆ, ವೈಶ್ವಾನರ ಅಂತ ಕರೀತಾರೆ, ಜಾಠರಾಗ್ನಿ ಅಂತ ಕರೀತಾರೆ, ಹೀಗೆಲ್ಲ ಕರೀತಾರೆ. ಅದು ಆ ಅಗ್ನಿ, ಅದೊಂದು ಶಕ್ತಿ. ಅದು ಬೆಂಕಿ ಉರಿತಾ ಇದೆ ಅನ್ನೋ ಥರ ತಿಳ್ಕೊಬೇಡಿ. ಮತ್ತು ಯಾಕೆ ಜಠರ ಎಲ್ಲ ಸುಟ್ಟೋಗಿಲ್ಲ ಅಂತ ಆ ಥರ ತಗೋಬೇಡಿ. ಅದನ್ನು ಆ ತರಹ ಅಲ್ಲ, ಶಕ್ತಿ ಅದೊಂದು. ಅದು ಪಿತ್ತವಾಗಿ ಕೆಲಸ ಮಾಡುತ್ತೆ. ಪಿತ್ತದ್ರವ ಅಥವಾ ಪಿತ್ತ ಏನಿದೆ ಇದರದ್ದೇ ಒಂದು ರೂಪ, ಅಗ್ನಿಯದ್ದೇ ಪ್ರಕಟ ರೂಪ ಅದು. ಆ ಪಿತ್ತವೇ ಈ ಆಹಾರವನ್ನು ಜೀರ್ಣ ಮಾಡುವಂಥದ್ದು. ಅದರದ್ದೇ ಅಂಶಗಳು ಎಲ್ಲವೂ ಕೂಡ. ಹೀಗಾಗಿ ಈ ಅಗ್ನಿ, ಅದು ಎದ್ದರೆ ಅಗ್ನಿ ಎಲ್ಲ ಸಮಸ್ಯೆಯನ್ನು ಪರಿಹಾರ ಮಾಡುತ್ತೆ. ಈ ಪೆಟ್ಟಿಗೆ ಒಳಗೆ ಏನೇನು ಸಮಸ್ಯೆ ಇದೆಯೋ ಅದು ಇದು ಅಂತಿಲ್ಲ, ಎಲ್ಲವನ್ನೂ ಪರಿಹಾರ ಮಾಡುತ್ತೆ. ಯಾಕೆ ಆಹಾರದ ಬಗ್ಗೆ ಎಷ್ಟು ಮುನ್ನೆಚ್ಚರಿಕೆ ಹೇಳ್ತಾರೆ ಅಂದರೆ, ಅದು ಒಂದು ಸರಿಯಾದರೆ, ಈ ಅಗ್ನಿ ಒಂದು ಸರಿಯಾದರೆ ಎಲ್ಲ ಸಮಸ್ಯೆಗೂ ಪರಿಹಾರ. ಏಕಮೂಲಿಕಾ ಪ್ರಯೋಗ ಅದು, ಎಲ್ಲ ಸಮಸ್ಯೆಗೂ ಪರಿಹಾರ ಅದು. ರೋಗವೂ ಪರಿಹಾರ, ಪಾಪವೂ ಪರಿಹಾರ. ಧಾತುಗಳನ್ನು ವ್ಯಾಪಿಸಿ ಅಗ್ನಿ ಅಲ್ಲಿರುವ ದೋಷಗಳನ್ನ ಸುಟ್ಟು ರೋಗ ಬರದಂತೆ ಮಾಡುತ್ತೆ, ಅಥವಾ ಇರುವ ರೋಗವನ್ನು ಪರಿಹಾರ ಮಾಡುತ್ತೆ. ಇನ್ನೂ ಒಳಗೆ ಹೋಗಿ ಆ ದೋಷದ ಹಿಂದಿರ್ತಕ್ಕಂಥ ಪಾಪಗಳನ್ನು ಕೂಡ ದಹಿಸೋದ್ರಿಂದ ಏನು ಉಳಿಯೋದಿಲ್ಲ ಅಂತ ಒಳಗೆ. ಆಹಾರನ್ ಪಚತ ಶಿಖಿ ದೋಷಾನ್ ಆಹಾರ ವರ್ಜಿತ ಪಚತಿ.
ಈ ಶಕ್ತಿ ಇದೆ ಅದಕ್ಕೆ. ದೋಷಗಳನ್ನು ಪಚನ ಮಾಡುತ್ತೆ ಅದು, ಸುಡುತ್ತೆ ಅದು. ಮತ್ತು ಮುಂದಕ್ಕೆ ಹೋದರೆ ಪಾಪಗಳನ್ನು ಕೂಡ ಸುಡುತ್ತೆ ಅದು. ಇಷ್ಟು ಅದರ ಸಂಕ್ಷೇಪ. ಈಗ ಒಂದು ಚೂರು ಜಾಸ್ತಿ ನೋಡೋಣ. ಇದೆಲ್ಲ ತುಂಬ ಬ್ರಹ್ಮಾಂಡಗಳು ಒಂದೊಂದು ಕೂಡ. ಒಂದು ಸ್ವಲ್ಪ ಆ ದಿಕ್ಕನ್ನು ನೋಡೋ ಪ್ರಯತ್ನವನ್ನು ಮಾಡ್ಬೋದು. ಈಗ ಹಿತ ಅಂದರೆ ಏನು? ಹಿತಾಹಾರ ಅಂದರೆ ಏನು ಅಂತಂದರೆ, ಎರಡು ಈ ಉಪಸರ್ಗ ಸೇರಿದ ಶಬ್ದಗಳ ಮೂಲಕ ನಿಮ್ಗೆ ಅದನ್ನು ಹೇಳ್ತೇನೆ. ನಿಮಗೆ ನಿಹಿತ ಮತ್ತು ವಿಹಿತ ಅಲ್ವಾ? ಉಪಸರ್ಗ, ನಿ ಉಪಸರ್ಗ ಮತ್ತು ವಿ ಉಪಸರ್ಗ ಅದು ಅಲ್ವಾ? ಉಪಸರ್ಗಗಳು ಒಂದು ಧಾತುವಿಗೆ ಅನೇಕ ಅರ್ಥಗಳಿರುತ್ತೆ. ಈ ಬೇರೆ ಬೇರೆ ಉಪಸರ್ಗ ಬಂದಾಗ ಆ ಅರ್ಥನ ಅಭಿವ್ಯಕ್ತ ಮಾಡುತ್ತೆ, ಈ ಅರ್ಥನ ಇದು ಅಭಿವ್ಯಕ್ತ ಮಾಡುತ್ತೆ ಅಲ್ವಾ? ಈ ಹ್ರೀ ಧಾತು ಇದೆ ಉದಾಹರಣೆಗೆ, ಅದಕ್ಕೆ ಬೇರೆ ಬೇರೆ ಅರ್ಥಗಳಿದೆ ಅದಕ್ಕೆ ಅಲ್ವಾ? ಅದಕ್ಕೆ ಪರಿಹಾರವೂ ಅರ್ಥ, ಅದಕ್ಕೆ ಸಂಹಾರವೂ ಅರ್ಥ ಅದಕ್ಕೆ ಅಲ್ವಾ? ಎರಡೂ ಆ ಧಾತುವಿನ ಅರ್ಥವೇ. ಅದು ಪರಿ ಬಂದಾಗ ಪರಿಹಾರ ಆಯ್ತದು, ಸಂ ಬಂದಾಗ ಸಂಹಾರ ಆಯ್ತದು, ಉಪ ಬಂದಾಗ ಉಪಹಾರ ಆಯ್ತು, ಆ ಬಂದಾಗ ಆಹಾರ ಆಯ್ತು. ಇದೆಯಲ್ಲ, ಪ್ರಹಾರಾಹಾರ ಸಂಹಾರ ವಿಹಾರ, ಅದೇ. ಹಾಗೆ ಎರಡು ಉಪಸರ್ಗಗಳು ನಿ ಮತ್ತು ವಿ, ಅದನ್ನು ಗಮನಿಸಿ. ನಿಹಿತ, ಹಿತ ಅಂದ್ರೆ ಏನು? ನಿಹಿತ. ನಿಹಿತ ಅಂದ್ರೇನು? ಇಡಲ್ಪಟ್ಟಿದ್ದು, ಪ್ರಕೃತಿಯಿಂದ ನಮಗಾಗಿ ಇಡಲ್ಪಟ್ಟಿದ್ದು. ಪ್ರಕೃತಿ ನಮಗಾಗಿ ಅಂತಲೇ ಇಷ್ಟ ಆಹಾರ ಇಟ್ಟಿದೆ, ಇದು ನಿಂದು ಅಂತ, ನೀ ತಿನ್ನು ಅಂತ, ಅದನ್ನೇ ತಿನ್ನಬೇಕು. ತಾಯಿ ಜಗಜ್ಜನನಿ ಪ್ರಕೃತಿ ಅಂದರೆ, ಅದು ಯಾರನ್ನೂ ಅದು ಉಪವಾಸ ಬೀಳೋಕ್ಕೆ ಬಿಡೋದಿಲ್ಲ. ಅದು ಎಲ್ರಿಗೂ ಬೇಕಾಗ ಆಹಾರನ ಇಟ್ಟಿದೆ. ಅದು ಎಷ್ಟು ಥರದ ಜೀವ ಜಂತುಗಳಿದೆ, ಆ ಎಲ್ರಿಗೂ ಏನು ಬೇಕೋ ಅದನ್ನು ಪ್ರಕೃತಿ ಇಟ್ಟೇ ಬಿಟ್ಟಿದೆ. ಇಡದೆ ಭೂಮಿಗೆ ನಾವು ಬಂದಿಲ್ಲ ಯಾರು ಕೂಡ ಅಂತ. ಹಾಗಾಗಿ ನಮಗಾಗಿ ಪ್ರಕೃತಿ ಇಟ್ಟಿರುವಂಥ ಆಹಾರ ಯಾವುದಿದೆ, ಅದೇ ಹಿತ ಅಂದರೆ. ನಿಹಿತವೇ ಹಿತ. ಈಗ ನಿಮ್ಮ ಪ್ರಶ್ನೆ, ಅದು ನಮಗೆ ಗೊತ್ತಾಗೋದು ಹೇಗೆ? ಯಾವುದು ನಮಗಾಗಿ ಪ್ರಕೃತಿ ಇಟ್ಟಿರೋದು ಯಾವುದು, ನಮ್ಮ ಪಾಲಿನದು ಯಾವುದು ಅಂತ ನಮಗೆ ಗೊತ್ತಾಗೋದು ಹೇಗೆ ಅಂದರೆ ವಿಹಿತ. ಆ ಶಬ್ದ ತಗೊಳ್ಳಿ. ಶಾಸ್ತ್ರಗಳು ವಿಹಿತ ಮಾಡ್ತವೆ ಅಂತ, ಇದನ್ನು ಇಂಥವ್ರು ಸೇವಿಸಬೇಕು ಸೇವಿಸಬಾರ್ದು. ಪ್ರಕೃತಿಯಿಂದ ನಿಹಿತ, ಶಾಸ್ತ್ರಗಳಿಂದ ವಿಹಿತ. ನಮಗೆ ಸಹಾಯ ಮಾಡಿವೆ ಶಾಸ್ತ್ರಗಳು. ನೀನು ಸಣ್ಣವನೋ ದೊಡ್ಡವನೋ, ನೀನು ಪುರುಷನೋ ಮಹಿಳೆಯೋ, ನೀನು ರೋಗಿಷ್ಠನೋ ಆರೋಗ್ಯವಂತನೋ, ನೀನು ವಾತ ಪ್ರಕೃತಿಯವನೋ ಪಿತ್ತ ಪ್ರಕೃತಿಯವನೋ ಕಫ ಪ್ರಕೃತಿಯವನೋ ಮಿಶ್ರ ಪ್ರಕೃತಿಯವನೋ, ನಿನ್ನ ಕುಲ ಪರಂಪರೆ ಯಾವುದು? ಸಾತ್ವಿಕ ಪರಂಪರೆಯಿಂದ ಬಂದವನೋ, ರಾಜಸ ಪರಂಪರೆಯಿಂದ ಬಂದವನೋ, ತಾಮಸ ಪರಂಪರೆಯಿಂದ ಬಂದವನೋ, ಕುಲದ ಹಿನ್ನೆಲೆ ಯಾವುದು? ಇದಿಷ್ಟನ್ನು ಗಮನಿಸಿ ನಿನಗಿದು ಒಳ್ಳೆಯದು, ಬೇಕಾದ ಎಲ್ಲ ಆಲೋಚನೆಗಳನ್ನು ಮಾಡಿ, ಶೋಧನೆ ಸಂಶೋಧನೆ ಎಲ್ಲವನ್ನು ಮಾಡಿ, ಯಾರಿಗೆ ಯಾವುದು ಬೇಕಾಗಿದ್ದು ಸಲ್ಲುವಂಥದ್ದು ಅನ್ನೋದನ್ನು ಶಾಸ್ತ್ರಗಳು ನಿರೂಪಣೆ ಮಾಡೋದು. ಮುಖ್ಯವಾಗಿ ಈ ಆಯುರ್ವೇದ ಶಾಸ್ತ್ರ ಮತ್ತು ಧರ್ಮಶಾಸ್ತ್ರ ಅದರ ಜೊತೆಯಲ್ಲಿ ಇವು ನಿರೂಪಣೆ ಮಾಡಿವೆ. ಅದು ವಿಹಿತ. ಹಾಗಾಗಿ ಪ್ರಕೃತಿಯಿಂದ ನಮಗಾಗಿ ನಿಹಿತ, ಪ್ರಕೃತಿ ಇಟ್ಟಿದ್ದಾಳೆ, ಶಾಸ್ತ್ರಗಳು ಬಂದು ತೋರಿಸ್ಕೊಡುತ್ತೆ, ಇದು ನಿಂದು ಅಂತ, ಅದು ವಿಹಿತ ಅಂತ. ಇದೇ ಹಿತ ಅಂದರೆ, ಬೇರೆ ಏನು ಅದು. ದೇಹ ಮನಸ್ಸಿಗೆ ಹಿತವಾಗಿರಬೇಕು, ಅದು ಅನುಕೂಲವಾಗಿರಬೇಕು. ಮತ್ತು ವರ್ಣ ಆಶ್ರಮ ವಯಸ್ಸು ಪ್ರಕೃತಿ ಇದೆಲ್ಲವನ್ನು ನೋಡಿ ನಿರ್ಣಯ ಮಾಡಬೇಕು ಹಿತ ಯಾವುದು ಅಂತ ಅನ್ನೋದು. ನಮ್ಮ ನೋಡ್ಕೋಬೇಕು ನಾವು ಅಂತ ನೋಡಿ ನಾವು ತೀರ್ಮಾನ ಮಾಡ್ಕೋಬೇಕು. ಶಾಸ್ತ್ರದ ಬೆಳಕಿನಲ್ಲಿ ತೀರ್ಮಾನ ಮಾಡ್ಕೊಳ್ಬೇಕು. ಅದು ಹಿತ ಅಂತ. ಮತ್ತು ಇನ್ನೂ ಬೇಕಾದ ಬೇರೆ ಬೇರೆ ಸಂಗತಿಗಳಿರ್ತವೆ ಅದಕ್ಕೆ. ಉದಾಹರಣೆಗೆ ರಾತ್ರಿ 2 ಗಂಟೆಗೆ ಅಲ್ವಾ ಹಾಲು ಕುಡಿಬೇಕು ಅಂತ ಅನ್ನಿಸ್ತು ನಮಗೆ. ಹಾಲು ಒಳ್ಳೆಯದೇ, ಹಾಲು ಹಿತವೇ, ಒಳ್ಳೆ ಊಟ ಮಾಡೋಣ ಅಂತ ಅನ್ನಿಸ್ತು. ಅಕ್ಕಿ ಹಿತವೇ, ಅಕ್ಕಿ ಅಹಿತ ಅಂತ ಹೇಳಿಲ್ಲ ಎಲ್ಲೋ, ಆ ಕಾಲ ಹಿತ ಅಲ್ಲ ಅದು. ಬಾಯಾರಿಕೆ ಆದರೆ ನೀರು ಕುಡಿಬೋದು. 2 ಗಂಟೆಗೆ ಎಚ್ಚರ ಆದಾಗ, 3 ಗಂಟೆಗೆ ಎಚ್ಚರ ಆದರೆ, 2 ಗಂಟೆಗೆ ಎಚ್ಚರ ಆದರೆ, ಬಾಯಾರಿಕೆ ಆದರೆ ಹಾಗೆ ಅಲ್ಲ. ಕೆಲವರಿಗೆ ಎಚ್ಚರ ಆದ ಕೂಡ ನೀರು ಕುಡಿಯೋ ಅಭ್ಯಾಸ ಇರುತ್ತೆ, ಹಾಗಲ್ಲ. ಬಾಯಾರಿಕೆ ಆದರೆ ನೀರು ಕುಡಿಬೋದು, ಆದರೆ ಅಡುಗೆ ಮನೆಗೆ ಹೋಗಬಾರ್ದು. ಅದೇ ನೀರು ಕುಡಿಯೋಕ್ಕೆ ಹೋಗ್ಬೋದು ಅಡುಗೆ ಮನೆಗೆ, ಬೆಕ್ಕು ಬಂದಿದೆ ನೋಡೋಕೆ ಹೋಗ್ಬೋದು ಅಡುಗೆ ಮನೆಗೆ, ಆದರೆ ಮುಚ್ಚಿಟ್ಟಿದ್ದು ಯಾವುದಿದೆ ಅಂತ ನೋಡೋಕೆ ಹೋಗಬಾರ್ದು ಆ ಹೊತ್ತಿನಲ್ಲಿ. ಕೆಲವರಿಗೆ ಅದೊಂದು ಚಪಲ ಇರುತ್ತೆ, ಅಷ್ಟೊತ್ತಿಗೆ ಎದ್ಕೊಂಡು ಹೊಸ ಹೋಗ್ಬಿಡುತ್ತೆ ಅವ್ರಿಗೆ ಇದಕ್ಕಿದ್ದಾಗೆ. ಹೋಗಿ
ಬಾರಿಸೋದು ಅವಾಗ 3 ಗಂಟೆ ಹೊತ್ತಿಗೆ 4 ಗಂಟೆ ಹೊತ್ತಿಗೆ. ಕಾಲದ ದೃಷ್ಟಿಯಿಂದ ಹಿತ ಅಲ್ಲ ಅದು ಅಂತ. ಇನ್ನು ಸರಿಯಾದ ಕಾಲವೇ, ಊಟ ಮಾಡೋ ಕಾಲವೇ, ಅದ್ರ ಜೀರ್ಣ ಆಗಿಲ್ಲ, ಮೊದಲು ಹಿಂದಿನ ಊಟ ಜೀರ್ಣ ಆಗಿಲ್ಲ, ಹಾಗೇ ಇದೆ ಇನ್ನು ಹೊಟ್ಟೆ ಇರೋದು, ಅದೇ ತೇಗ್ ಬರ್ತಾ ಇದೆ, ಹಿತ ಅಲ್ಲ. ಊಟ ಮಾಡಬೇಡ, ಬಿಟ್ಬಿಡು ಆ ಸಮಯದಲ್ಲಿ. ಇದೆಲ್ಲ ನೋಡ್ಕೋಬೇಕು ಅಂತ. ಕಾಲಕ್ಕೆ ಹಿತವಾ, ಜೀರ್ಣ ಆಗಿದೆಯಾ, ಜೀರ್ಣದ ದೃಷ್ಟಿಯಿಂದ ಹಿತವಾ, ಪ್ರಕೃತಿಗೆ ಹಿತವಾ, ಇದೆಲ್ಲವನ್ನು ನೋಡ್ಕೋಬೇಕು. ನಮಗೆ ಯಾವುದು ಹಿತವೋ ಅದು ಚಿಕ್ಕ ಮಗುವಿಗೆ ಹಿತ ಅಲ್ಲ, ಅದು ಕಿಚ್ಚಾಗ್ಬೋದು. ಅದು ನಮಗೆ ಕೂಡ ಔಷಧದ ಪ್ರಮಾಣ ಚಿಕ್ಕ ಮಕ್ಕಳಿಗೆ ಸಲ್ಲೋದಿಲ್ಲ ನೋಡಿ ಅಂತ. ರಾಮಭದ್ರಾಚಾರ್ಯರು ಒಂದು ಕಥೆಯನ್ನು ಉದಾಹರಣೆ ಕೊಡ್ತಾ ಇದ್ರು. ಒಂದು ಕುರುಡನ ಹೆಂಡತಿ, ಒಂದು ಮಗು, ಚಿಕ್ಕ ಮಗು, ಅದಕ್ಕೆ ಆ ಮಗು ಸತ್ತೋಯ್ತು. ಹೇಗೆ ಅಂದರೆ ಹಾಲು ಕುಡಿಸಿದ್ದು ಅದು ಗಂಟ್ಲಿಗೆ ಸಿಕ್ಕಿ, ತೆರೆ ಸಿಕ್ಕೋದು ಅಂತ ಹೇಳ್ತಾರಲ್ಲ, ಗಂಟ್ಲಿಗೆ ಸಿಕ್ಕಿ ಅದು ಅನ್ನನಾಳದಲ್ಲಿ ಹೋಗ್ಬೇಕಾಗಿರೋದು ಶ್ವಾಸನಾಳದಲ್ಲಿ ಹೋಗಿ ಮಗು ಸತ್ತೋಯ್ತು. ಹೆಂಡತಿ ಗಂಡನಿಗೆ ಹೇಳಿದ್ಲು ಮಗು ಸತ್ತೋಯ್ತು ಅಂತ. ಹ್ಯಾಕೆ ಸತ್ತೋಯ್ತು ಅಂತ ಕೇಳಿದ ಗಂಡ, ಅದು ಹಾಲು ಕುಡಿಸುವಾಗ ತೆರೆ ಸಿಕ್ಕಿ ಗಂಟ್ಲಿಗೆ ಸಿಕ್ಕಿ ಸತ್ತೋಯ್ತು ಅಂತ. ಅವನಿಗದು ಕಲ್ಪನೆ, ಹಾಲು ಅಂದ್ರೆ ಏನು ಅಂತ ಕೇಳಿದ. ಅವಳಿಗೆ ಹೇಗೆ ಹೇಳಬೇಕು ಗೊತ್ತಾಗಲಿಲ್ಲ. ಹಾಲು ಅಂದರೆ ಬಿಳಿ ಅಂತ ಹೇಳಿದ್ಲು ಅವಳು. ತಂದು ಕುಡಿಸ್ಬೋದಾಗಿತ್ತು ಅವನಿಗೆ, ಅಥವಾ ಕೈಲಿ ಮುಟ್ಸ್ಬೋದಾಗಿತ್ತು, ಅದು ಬಿಟ್ಟು ಬಿಳಿ ಅಂತಂದು. ಹಾಲು ಹೇಗಿರುತ್ತೆ ಅಂದರೆ ಬಿಳಿ ಅಂತ ಉತ್ತರ ಬಂತಾರೆ. ಬಿಳಿ ಹೇಗಿರುತ್ತೆ ಅಂತ ಕೇಳಿದ ಅವನು, ಅದು ಕೊಕ್ರೆ ಥರ ಇರುತ್ತೆ ಅಂತ ಹೇಳಿದ್ಲು ಅವಳು. ನೋಡಿ, ಹಾಲು ಹೇಗಿರುತ್ತೆ ಅಂದರೆ ಬಿಳಿ ಅಂತ ಉತ್ತರ, ಬಿಳಿ ಹೇಗಿರುತ್ತೆ ಅಂದರೆ ಕೊಕ್ರೆ ಥರ ಅಂತ. ಕೊಕ್ರೆ ಹೇಗಿರುತ್ತೆ ಅಂತ ಕೇಳ್ದ ಅವನು. ಮತ್ತೆ ಅವಳಿಗೆ ಏನು ಹೇಳಬೇಕೋ ಗೊತ್ತಾಗಲಿಲ್ಲ. ಕೈಯನ್ನು ಹೀಗೆ ಮಾಡಿ ತೋರಿಸಿಲ್ಲ ಅಂತ ಅವಳು, ಕೊಕ್ರೆ ಹೀಗಿರುತ್ತೆ ಅಂತ. ಅವನು ಹೀಗೆ ಮುಟ್ಟಿ ನೋಡಿದವನು, ಇಂಥ ಹಾಲನ್ನು ಮಗುವಿನ ಗಂಟ್ಲಿಗೆ ಹಾಕಿದರೆ ಅದು ಸತ್ತೋಗದೆ ಇರುತ್ತೆ ಅದು ಅಂತ ಕೇಳಿದ್ನಂತ. ಹೀಗಿದೆ, ಇಷ್ಟು ಉದ್ದ ಇದೆ, ಚೂಪಿದೆ ಬೇರೆ, ಮತ್ತೆ ಇದನ್ನು ಮಗುವಿನ ಗಂಟ್ಲಿಗೆ ಹಾಕೋದಾ ಅಂತ. ಹಾಗೆ ಮಾತಿಗೆ ಹೇಳಿದ್ವ ನಿಮ್ಗೆ ಅದನ್ನು. ಮಗು ಅಂದರೆ ಬೇರೆ, ದೊಡ್ಡವರು ಅಂದರೆ ಬೇರೆ ಅನ್ನೋದಕ್ಕೆ ಆ ಕುರುಡನ ವ್ಯಾಖ್ಯಾನ, ಆ ಥರ ಹೋಗಬೇಡಿ, ಹಾಗಲ್ಲ ಅದು. ಹಾಗಾಗಿ ಹಿತಗಳು ಪ್ರಕೃತಿಗೆ ತಕ್ಕಂತೆ ಬೇರೆಯಾಗತ್ತೆ. ಆಯುರ್ವೇದ ರಸಾಯನ ವ್ಯಾಖ್ಯೆಯಲ್ಲಿ ಹಿತಂ ಅಂದರೆ ದೇಶಕಾಲ ದ್ಯುಚಿತಂ, ಆ ಊರಿಗೆ ಆ ಹೊತ್ತಿಗೆ ಎಲ್ಲ ಸರಿಯಾಗತ್ತಾ ನೋಡು ಅಂತ ಹೇಳ್ತಾರೆ ಅವರು. ಅದನ್ನ ಅಲ್ಲಿ ಇಲ್ಲಿ ಹಿತ ಪ್ರಿಯ ವಿವೇಚನೆ ಬೇಕು ನಮಗೆ. ಇವತ್ತು ಸಮಯ ಇಲ್ಲ ಅದಕ್ಕೆ ಹೇಳೋದಕ್ಕೆ. ಅದನ್ನ ಚರಕರು ಹೇಳ್ತಾರೆ, ಹಿತಮೇವ ಅನುರುದ್ಧಂತೆ ಪ್ರಪರೀಕ್ಷ್ಯ ಪರೀಕ್ಷಕಾ. ವಿಮರ್ಶಕರು ಏನು ಮಾಡ್ತಾರೆ ಅಂದರೆ ಹಿತವನ್ನೇ ಸ್ವೀಕಾರ ಮಾಡ್ತಾರೆ, ಪ್ರಪರೀಕ್ಷೆ, ಚೆನ್ನಾಗಿ ಪರೀಕ್ಷೆ ಮಾಡಿ ಯಾವುದು ಹಿತವೋ ಅದನ್ನೇ ಸ್ವೀಕಾರ ಮಾಡ್ತಾರೆ. ಲೌಕಿಕರು ರಜೋಗುಣದಿಂದ ಅವ್ರಿಗೆ ಮೋಹ ರಜೋಗುಣ ಮತ್ತು ಮೋಹ ಎರಡೂ ಬಂದ್ಬಿಟ್ಟಿದೆ. ಮೋಹ ಅಂದರೆ ತಮಗುಣ. ಈ ರಜಸ್ಸು ತಮಸ್ಸು ಬಂದು ಮುಸುಕಿದವರು ಪ್ರಿಯವನ್ನು ಆರಿಸ್ತಾರೆ, ಹಿತವನ್ನು ಆರಿಸದೆ ಪ್ರಿಯವನ್ನು ಆರಿಸ್ತಾರೆ. ನಮಗೆ ಯಾವುದು ಇಷ್ಟ ಆಗುತ್ತೋ ಅದು ಪ್ರಿಯ, ಯಾವುದು ಒಳ್ಳೆಯದೋ ಅದು ಹಿತ. ಯಾವುದು ಒಳ್ಳೆಯದೋ ಅದು ಹಿತ, ಯಾವುದು ಇಷ್ಟ ಆಗುತ್ತೋ ಅದು ಪ್ರಿಯ. ಗೆರೆ ಒಳ್ಳೇದಿದ್ದರೆ, ಅದೃಷ್ಟ ಗಟ್ಟಿ ಇದ್ದರೆ ಪ್ರಿಯವೇ ಹಿತ ಆಗ್ಬೋದು, ಹಿತವೇ ಪ್ರಿಯ ಆಗ್ಬೋದು. ಯಾವುದು ಒಳ್ಳೆಯದೋ ಅದೇ ಇಷ್ಟ ಆಗ್ಬೋದು. ಅದು ಕೆಲವು ಬಾರಿ ಹಾಗಾಗದೇ ಇರ್ಬೋದು, ಅಹಿತ ಪ್ರಿಯ ಆಗ್ಬೋದು. ಸಕ್ಕರೆ ಕಾಯಿಲೆ ಬಂದವನಿಗೆ ಜಿಲೇಬಿ ಇಷ್ಟ ಆದ ಹಾಗೆ ಹಾಗಾಗ್ಬೋದು, ಅದಾಗಬಾರ್ದು. ಹಾಗಾಗಿ ಸಾಧ್ಯ ಆದರೆ ಹಿತವನ್ನು ಇಷ್ಟಪಡಬೇಕು, ಹಾಗೆ ಮನಸ್ಸನ್ನು ತಿದ್ಕೋಬೇಕು. ಇಲ್ಲದೇ ಇದ್ದರೆ ಇಷ್ಟ ಆಗಲಿ ಬಿಡಲಿ, ಹಿತವನ್ನು ಸೇವಿಸಬೇಕು. ಇಷ್ಟ ಆದರೂ ಕೂಡ ಅದು ಹಿತ ಅಲ್ಲದೆ ಇದ್ದರೆ ಪ್ರಿಯವನ್ನು ಬಿಡಬೇಕು ಅಂತ ಎಂಬುದಾಗಿ ಚರಕರು ವಿವರಣೆ ಕೊಡ್ತಾರೆ. ಇನ್ನೊಂದು ಮಿತಾಹಾರ, ಎರಡನೇದು. ಹಿತವೇ ಆದರೂ ಕೂಡ ಅಳತೆ ನೋಡು, ಎಷ್ಟಾದ್ರೂ ತಿನ್ನಬೇಡ. ಕೆಲವರಿಗೆ ಊಟ ಮಾಡುವಾಗ ಎಷ್ಟು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ, ಮಾಡ್ತಾ ಹೋಗ್ಬಿಡ್ತಾರೆ ಊಟವನ್ನು. ಅದೇ ಹೇಳಿದ್ವಲ್ಲ, ಅದು ಇಲ್ಲೇ ಜಾಗ ಬಿಡ್ಬೇಕಂತೆ, ಹೊಟ್ಟೆರೇ ಜಾಗ ಬಿಡ್ಬೇಕಂತದ್ದು. ಹೊಟ್ಟೆ ತುಂಬಿ ಎದೆಗೆ ಬಂದು, ಎದೆ ತುಂಬಿ ಗಂಟ್ಲಿಗೆ ಬಂದು, ಗಂಟ್ಲು ತುಂಬಿ ಮೂಗಿಗೆ ಬಂದರೆ ಮೂಗಿನ ಮಟ್ಟ ಊಟ ಮಾಡಿದೆ ಅಂತಂದರೆ ಅದು ಇನ್ನೂ ಮೇಲೆ ಹೋಗ್ಬೋದು ಅಂತ. ಹಾಗಾಗತ್ತೆ ಅದು. ಹಾಗಾಗಿ ಮಿತಿ ಬೇಕು. ಅಳೆದು ನಿರ್ಣಯಿಸಿದ ಆಹಾರ, ಕಡಿಮೆ ಅಂತೂ ಅಲ್ಲ ಹೆಚ್ಚು ಅಂತೂ ಅಲ್ಲ. ಮಿತಿ ಅಂದರೆ ಕಡಿಮೆ ಊಟ ಮಾಡಬೇಕು ಅಂತ ಅರ್ಥ ಅಲ್ಲ. ಕಡಿಮೆ ಊಟ ಮಾಡಿದರೂ ಕೂಡ ದೋಷವೇ ಆಗುವಂಥದ್ದು. ವಾತ ಪ್ರಕೋಪ ಕಡಿಮೆ ಊಟ ಮಾಡಿದರೆ ಅದರಿಂದ ಅನೇಕ ರೋಗಗಳು ಬರ್ತವೆ, ಅನೇಕ ರೋಗಗಳು ಬರ್ತವೆ ಅದರಿಂದ. ಹಾಗಾಗಿ ಅವನಿಗೆ ಎಷ್ಟು ಬೇಕೋ ಅಷ್ಟು ಅಂತ ಒಂದು ತೂಕ, ಒಂದು ಅಳತೆ ಅಂತ. ಅದು ಕೂಡ ಹಾಗೆ, ಅವನು ಯಾರು ಅನ್ನೋದ್ರ ಮೇಲೆ ಮಿತ ಬೇರೆ ಆಗತ್ತೆ ಅಂತ. ಮಗುವಾದರೆ ಪ್ರಮಾಣ ಬೇರೆ, ದೊಡ್ಡವರಾದ್ರೆ ಪ್ರಮಾಣ ಬೇರೆ.
ಹೆಣ್ಣಾದರೆ ಪ್ರಮಾಣ ಬೇರೆ, ಗಂಡಾದರೆ ಪ್ರಮಾಣ ಬೇರೆ. ವಯಸ್ಸಾದ್ಮೇಲೆ ಪ್ರಮಾಣ ಬೇರೆ. ಒಂದು 70 ವರ್ಷ 80 ವರ್ಷ ಅಂದರೆ ಆಹಾರ ತಾನೇ ಕಡಿಮೆ ಆಗುತ್ತೆ. ಆ ಸಮಯದಲ್ಲಿ ಕಡಿಮೆ ಸಾಕು. ತುಂಬ ಕೆಲಸ ಮಾಡೋನಿಗೆ ಬೇಕಾಗೋ ಆಹಾರ ಬೇರೆ, ಗದ್ದೆ ಕೆಲಸ ತೋಟ ಕೆಲಸ ಮಾಡೋನ ಆಹಾರ ಬೇರೆ. ಅದೇ ಬೌದ್ಧಿಕವಾದ ಕಾರ್ಯಗಳನ್ನು ಮಾಡ್ತಾಯಿದ್ರೆ ಬೇಕಾದ ಆಹಾರವೇ ಬೇರೆ. ಅದಕ್ಕೆ ಈ ಎಷ್ಟು ಬೇಕು ಅನ್ನೋದು ಆ ಪ್ರಮಾಣ ಇದೆಯಲ್ಲ ಬೇರೆ ಬೇರೆ ಆಗುತ್ತೆ ಅಂತ. ತುಂಬ ಕೆಲಸ ಮಾಡೋನಿಗೆ ಆಹಾರವೂ ಹಾಗೆ ಬೇಕಾಗತ್ತೆ. ಅದಿಲ್ಲದೆ ಅಂದರೆ ಆಹಾರ ಕಡಿಮೆ ಸಾಕಾಗತ್ತೆ. ಮಿತವಾಗಿ ಸ್ವೀಕಾರ ಮಾಡುವಂಥದ್ದು, ಮಿತಿಯನ್ನು ದಾಟ್ತಾ ಇರುವಂಥದ್ದು. ಹಿತಾಶಿ ಸ್ಯಾತ್ ಮಿತಾಶಿ ಸ್ಯಾತ್ ಆಯುರ್ವೇದ ಹೇಳುವಂಥದ್ದು. ಜೀರ್ಣೆ ಹಿತಂ ಮಿತಂ ಚಾದ್ಯಾತ್ ಆಯುರ್ವೇದದ್ದೇ ಮಾತು. ಇದು ಕೂಡ ಆಹಾರ ಸಂಭವಂ ವಸ್ತು ರೋಗಾಶ್ಚ ಆಹಾರ ಸಂಭವ. ಈ ಶರೀರವು ಆಹಾರದಿಂದಲೇ ಬರುವಂಥದ್ದು, ರೋಗಗಳು ಆಹಾರದಿಂದಲೇ ಬರುವಂಥದ್ದು. ಶರೀರ ಬರುವಂಥದ್ದು ಹಿತಾಹಾರದಿಂದ, ರೋಗ ಬರುವಂಥದ್ದು ಅಹಿತಾಹಾರದಿಂದ, ಅಮಿತಾಹಾರದಿಂದ. ನಿತ್ಯಂ ಹಿತಾಹಾರ ವಿಹಾರ ಸೇವೆ, ಇದೆಲ್ಲ ಆಯುರ್ವೇದದ ಉಲ್ಲೇಖಗಳು. ಅದಿರಲಿ. ಮೂರನೇದು ತುಂಬ ಮುಖ್ಯವಾಗಿರುವಂಥದ್ದು ಮೇಧ್ಯ. ಕೇಳಿದ್ದೀರಾ ಈ ಶಬ್ದವನ್ನು? ಮೇಧ್ಯ ಶಬ್ದ ಕೇಳಿದ್ದೀರಾ? ಅಮೇಧ್ಯ ಶಬ್ದ ಕೇಳಿದ್ದೀರಾ? ಅಪವಿತ್ರ ಅಂತ ಅರ್ಥ ಅಮೇಧ್ಯ ಅಂದರೆ. ಮೇಧ್ಯ ಅಂದರೆ ಪವಿತ್ರ. ಮೇಧ ಅಂದರೆ ಯಜ್ಞ, ಅಶ್ವಮೇಧ ಅಂತ ಕೇಳೋದಿಲ್ವಾ? ಮೇಧ ಅಂದರೆ ಯಜ್ಞ, ಮೇಧ್ಯ ಅಂದರೆ ಯಜ್ಞಯೋಗ್ಯ, ಭಗವದರ್ಪಣೆ ಯೋಗ್ಯ, ಪವಿತ್ರ, ದೇವತಾ ಪ್ರೀತಿಕರ. ಇಂಥ ಆಹಾರ ಇದು ಒಳಗೆ ಹೋಗಿ ಪಾಪಗಳನ್ನು ಪರಿಹಾರ ಮಾಡುತ್ತೆ. ಇಂಥ ಆಹಾರ. ಪ್ರಸಾದ ತಗೋತೀವಲ್ಲ ಭಕ್ತಿಯಿಂದ, ಭಕ್ತಿ ಯಾಕೆ ಪ್ರಸಾದ ತಗೊಳ್ಬೇಕಾದ್ರೆ ತಿನ್ನೋತ್ತಾನೆ ಅದು. ಭಕ್ತಿ ಯಾಕೆ ಅಂದರೆ ಅದು ಒಳಗೆ ಹೋಗಿ ಪವಿತ್ರವಾಗಿರೋದ್ರಿಂದ ಒಳಗಿರುವ ಅಪವಿತ್ರತೆಯನ್ನು ದೂರ ಮಾಡುತ್ತೆ. ಅದು ಒಳಗೆ ತೊಳೆಯಬೇಕಲ್ಲ, ಒಳಗೆ ಶುದ್ಧ ಮಾಡಬೇಕಲ್ಲ, ಸ್ನಾನ ಮಾಡಿದ್ರೆ ಆಗೋದಿಲ್ಲ ಅದು. ಆ ಕೆಲಸವನ್ನು ಮಾಡುತ್ತೆ ಅದು. ಅಂತ ಅಮೇಧ್ಯ ಅನ್ನುವಾಗ 4ರಲ್ಲಿ 1 ಹಾಳು ಮಾಡಬೇಕು. ಅದು ಅಮೇಧ್ಯ. ಅದು ಜಾಗೃತ್, ಸ್ವಪ್ನ, ಸುಷುಪ್ತಿ, ತುರೀಯ. ಒಂದು ಎಚ್ಚರನ ಹಾಳು ಮಾಡಬೇಕು ಅಂದರೆ ನಿದ್ದೆ ತೂಕಡಿಸೋ ಥರ ಮಾಡಬೇಕು. ಅದು ಅಂಥ ಆಹಾರಗಳಿದೆ. ಎಚ್ಚರವೇ ಸರಿ ಇರೋದಿಲ್ಲ ಅಂತ ತೂಕಡಿಕೆ ಬರುತ್ತೆ. ಅಥವಾ ಯಾವುದನ್ನು ಒಳ್ಳೆ ಕೆಲಸ ಮಾಡೋಕೆ ಹೊರಟ್ರೆ ಅವಶ್ಯ ಬರುತ್ತೆ. ಏಕಾಗ್ರತೆ ಹೊರಟ್ರೆ, ಸತ್ವಗುಣಕ್ಕೆ ಹೊರಟ್ರೆ ಕೂಡಲೇ ಬರುತ್ತೆ. ಅದು ಅಮೇಧ್ಯವೇ ಇದು ಅಂತ. ಹಾಗೆ ಸ್ವಪ್ನ ಬರದೇ ಇರೋ ಥರ ಮಾಡೋದು. ಕೆಲವರು ಸ್ವಪ್ನವೇ ಬಿಡೋದಿಲ್ಲ, ಅದೊಂದು ದೋಷವೇ. ಅಥವಾ ಒಳ್ಳೆ ಸ್ವಪ್ನ ಬೀಳದೇ ಇರೋ ಥರ ಮಾಡೋದು, ಕೆಟ್ಟ ಸ್ವಪ್ನ ಬೀಳೋ ಥರ ಮಾಡುವಂಥದ್ದು, ಅದು ಸ್ವಪ್ನಾವಸ್ಥೆಯನ್ನು ಹಾಳು ಮಾಡಿದಾಗೆ ಅಂತ. ಮೂರನೇದು ಗಾಢ ನಿದ್ರೆ ಬರದಂತೆ ಮಾಡುವಂಥ ಆಹಾರಗಳು ಅಮೇಧ್ಯ. ಅದು ಧ್ಯಾನ ಸ್ಥಿತಿಗೆ ವಿರುದ್ಧವಾಗಿ ಕೆಲಸ ಮಾಡುವಂಥದ್ದು, ಧ್ಯಾನ ಹಾಳಾಗುವಂತೆ ಮಾಡುವಂಥ ಆಹಾರಗಳು ಅಂತ. ತುಂಬ ರಾಜಸ ತಾಮಸ ಆಹಾರ ಸೇವನೆ ಮಾಡಿದರೆ ಅಂಥ ಒಂದು ಧ್ಯಾನ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಳಗೆ ರಜೋಗುಣ ತಮೋಗುಣಗಳ ಹೆಚ್ಚಳದಿಂದಾಗಿ ಧ್ಯಾನಕ್ಕೆ ಮನಸ್ಸು ಕೂರೋದೇ ಇಲ್ಲ. ರಜೋಗುಣ ಬಂದರೆ ಮನಸ್ಸಲ್ಲೆಲ್ಲ ಓಡಾಡ್ತಾ ಇರುತ್ತೆ, ಆ ಕಡೆ ಈ ಕಡೆ ಎಲ್ಲ. ಧ್ಯಾನಕ್ಕೆ ಕೂತ್ರೆ ತಮೋಗುಣ ಬಂದರೆ ನಿದ್ದೆ ಬರುತ್ತೆ, ಧ್ಯಾನ ಅಂತ ಆಗೋದಿಲ್ಲ. ಹಾಗಾಗಿ ಅಮೇಧ್ಯ ಅಂದರೆ ಇದಕ್ಕೆ ವಿರುದ್ಧವಾಗಿರುವಂಥದ್ದು. ಈ 4ಕ್ಕೂ ಪೂರಕವಾಗಿ ಕೆಲಸ ಮಾಡುವಂಥದ್ದು. ಎಚ್ಚರವಾಗಿದ್ದಾಗ ಎಚ್ಚರವಾಗಿ ಇರ್ತಾನೆ, ನಿದ್ದೆ ಮಾಡಿದಾಗ ಗಾಢ ನಿದ್ದೆಯನ್ನು ಮಾಡ್ತಾನೆ, ಒಳ್ಳೊಳ್ಳೆ ಸ್ವಪ್ನಗಳು ಬೀಳ್ತವೆ. ಧ್ಯಾನಕ್ಕೆ ಹೋಗ್ತಾನೆ, ಧ್ಯಾನ ಸ್ಥಿತಿಯಲ್ಲಿ ದೇವತಾ ದರ್ಶನಗಳನ್ನು, ಆತ್ಮದರ್ಶನವನ್ನು ಮಾಡ್ತಾನೆ. ಇದಕ್ಕೆ ವಿರುದ್ಧ ಕೆಲಸ ಮಾಡದೇ ಇರುವಂಥ ಆಹಾರ, ಇದಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥ ಆಹಾರವೇ ಮೇಧ್ಯ. ಈ ಮೇಧ್ಯ ಅದು ಅಗ್ನಿಯನ್ನೂ ಪ್ರಜ್ವಲನ ಮಾಡುತ್ತೆ, ಮಾತ್ರ ಅಲ್ಲ ಒಳಗಿನ ಎಲ್ಲ ದೇವತಾ ಶಕ್ತಿಗಳನ್ನ ಸಂಪ್ರೀತಿಗೊಳಿಸುತ್ತೆ, ಪರಮಾತ್ಮನನ್ನು ಸಂಪ್ರೀತಿಗೊಳಿಸುತ್ತೆ, ಅವರ ಸಾನ್ನಿಧ್ಯವನ್ನು ಹೆಚ್ಚಿಸುತ್ತೆ. ಪರಮಾತ್ಮ ಸಾನ್ನಿಧ್ಯ ಮತ್ತು ದೇವತಾ ಸಾನ್ನಿಧ್ಯಗಳು ಹೆಚ್ಚುವಾಗ, ವಿಸ್ತರಿಸುವಾಗ ಪಾಪಕ್ಕೆ ಜಾಗ ಇಲ್ಲ. ನಮ್ಗೆ ಹಿಂದೆ ಒಂದು ಸತಿ ಹೇಳಿದ್ವು, ಈ ಪರಮಾತ್ಮ ಅನ್ನೋದು ಎಂಥ ವಸ್ತು ಅಂದರೆ ಅದರ ಹೆಸರು ಹೇಳಿದ್ರೆ ಸಾಕು ಪಾಪ ಓಡೋಗುತ್ತೆ. ಕತ್ತಲೆಯನ್ನು ಓಡಿಸ್ಬೇಕು ಅಂದರೆ ನಿಮ್ಮ ನೂಕಕ್ಕಾಗತ್ತ ಕತ್ಲೆನ? ಪ್ರಯತ್ನ ಪಟ್ಟು ಏನು ಕತ್ಲೆ 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 ಏನೂ ಕಾಣ್ತಾ ಇಲ್ಲ ಅಂತ 2 ಕೈಯಿಂದ ನೂಕಿದ್ರೆ ಕತ್ತೆ ದೂರ ಹೋಗುತ್ತಾ? 2 ಕೈಯನ್ನು ರಾವಣನ 20 ಕೈ ಬಂದರೂ ಕತ್ಲೆ ಅಲ್ಲೇ ಇರುತ್ತೆ, ಎಲ್ಲೂ ಹೋಗೋದಿಲ್ಲ ಅಂತ. ಮತ್ತೇನು ಮಾಡಬೇಕು? ದೀಪ ತರಬೇಕು. ದೀಪ ತಂದ ಕೂಡಲೇ ಕತ್ತಲೆ ಪಲಾಯನ ಅಂತ.
ಇರೋದೇ ಇಲ್ಲ ಅಲ್ಲಿ. ಕಾಲಿಗೆ ಬುದ್ಧಿ ಹೇಳು. ಹಾಗೆ ನೋಡಿದ್ರೆ ಅಲ್ಲಿ ಏನೂ ನಡೆದಿಲ್ಲ. ದೀಪ ಏನು ಕತ್ಲೆ ಹತ್ರ ಜಗಳ ಮಾಡಿಲ್ಲ, ಕತ್ಲೆಗೆ ಹೆದರಿಸಿಲ್ಲ, ಕತ್ಲೆ ಮೇಲೆ ಶಸ್ತ್ರ ಎತ್ತಿಲ್ಲ, ದೀಪ ಏನೇನೂ ಮಾಡಿಲ್ಲ. ಅದು ಬಂದಿದೆ ಅಷ್ಟೇ, ದಿವ್ಯ ಸಾನ್ನಿಧ್ಯ, ಉಪಸ್ಥಿತಿ ಮಾತ್ರ. ಆದರೆ ಉಪಸ್ಥಿತಿ ಮಾತ್ರಕ್ಕೆ ಕತ್ಲೆ ಓಡೋಗುತ್ತೆ ನೋಡಿ. ಹಾಗೆ ನಮ್ಮೊಳಗೆ ಆ ಪರಮಾತ್ಮ ಸಾನ್ನಿಧ್ಯ ಏರ್ಪಡೋಕೆ ಶುರುವಾದರೆ ಪಾಪಗಳು ಯಾವುದು ಉಳಿಯೋದಿಲ್ಲ, ಅವಕ್ಕಲ್ಲಿ ಇರೋಕೆ ಆಗೋದಿಲ್ಲ. ಅವು ಪಲಾಯನ ಮಾಡೋದು ಅನಿವಾರ್ಯ ಅಂತ. ದೆವ್ವ ಹಿಡಿದವರು ನನ್ನನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಡ ಅಂತ ಹೇಳ್ತಾರೆ, ಅಲ್ಲಿ ನಾವು ಬರೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಬರೋದಿಲ್ಲ ಅಂತ ಹಿಡಿದವರೆಲ್ಲ ದೆವ್ವ ಹಿಡಿದವರು ಅಂತ ಅರ್ಥ ಅಲ್ಲ. ಒಂದು ಸ್ವಲ್ಪ ಹೌದು, ಯಾಕೆಂದರೆ ಯಾವುದೋ ಒಂದು ದೆವ್ವ ಹಿಡಿದಿದೆ ಅವರಿಗೆ. ಹಿಡಿದಿದ್ದರೆ ಯಾವುದೋ ಒಂದು ಪಾಪ ಒಳಗಿಂದ ಕೆಲಸ ಮಾಡದೇ ಇದ್ದರೆ ಆ ಒಳ್ಳೆ ಜಾಗಕ್ಕೆ ಹೋಗಬೇಡ ಅಂತ ಮನಸ್ಸು ಬರೋದಿಲ್ಲ ಅವನಿಗೆ. ಒಂದು ಪಾಪ ಪರಿಹಾರ ಆಗುವಂಥ, ಪುಣ್ಯ ಪ್ರಾಪ್ತಿ ಆಗುವಂಥ, ಶ್ರೇಯಸ್ಸಾಗುವಂಥ ಸ್ಥಳಕ್ಕೆ ಹೋಗೋ ಮನಸ್ಸು ಬರ್ತಾ ಇಲ್ಲ ಅಂತಂದರೆ ಯಾವುದೋ ಜನ್ಮಾಂತರದ ಪಾಪ ಬಂದು ಅಡ್ಡ ನಿಂತಿದೆ ಅಂತ. ನೀವು ಹೋಗಬೇಡ, ಯಾಕೆಂದ್ರೆ ನಾನು ನಿನ್ನ ಜೊತೆಗಿರಬೇಕು, ನಿನ್ನನ್ನು ನಾನು ತುಂಬ ಪ್ರೀತಿ ಮಾಡೋಕ್ಕಿದೆ, ನಿನ್ನ ತಬ್ಕೊಂಡೇ ಇರ್ತಾನೆ ಯಾವಾಗಲೂ ನಾನು ಅಂತ ಪಾಪ ಹೇಳೋದು. ನೀವು ಅಲ್ಲಿ ಹೋಗ್ಬಿಟ್ರೆ ನಾನು ಬರೋಕ್ಕಾಗೋದಿಲ್ಲ ಅಲ್ಲಿಗೆ, ನಾ ಹೆಂಗೆ ಬರಲಿ ಅಲ್ಲಿಗೆ ಅಂತ ಕೆಲವು ಪಾಪಗಳು. ಇನ್ನು ಕೆಲವು ಪಾಪಗಳು ತುಂಬ ಜಾಣ ಪಾಪಗಳು ಇರ್ತಾವಂತೆ. ಅದು ಹೇಗಂದರೆ ಈ ನಾಯಿ ಅಡ್ಸ್ಕೊಂಡು ಬರ್ತಾ ಇದ್ರೆ ಅವ್ನು ದೇವಸ್ಥಾನದೊಳಗೆ ಹೋಗ್ತಾನೆ, ಅದು ಒಳಗೆ ಬರೋ ಹಾಗಿಲ್ಲ, ನಾಯಿ ಹೊರಗೆ ಕಾಯ್ತಾ ಇದೆ ಅದು ಅಂತ, ಯಾವಾಗ ಬರ್ತಾನೆ ಅಂತ. ಹೊರಗೆ ಬಂದು ಕೂಡಲೇ ಇಂಥ ಜಾಣ ಪಾಪಗಳು ಕೆಲವಿರ್ತವೆ ಅಂತ. ಇದನ್ನು ಪರಿಹಾರ ಮಾಡಬೇಕಾಗಂಥ ವಿಧಾನಗಳನ್ನು ಮಾಡಬೇಕಾಗತ್ತೆ. ಯಾವುದೇ ಇದ್ದರೂ ಅದು ದೇವ ಸಾನ್ನಿಧ್ಯ, ದೇವದೇವನ ಸಾನ್ನಿಧ್ಯದಿಂದ ಅವೆಲ್ಲವೂ ಕೂಡ ಪರಿಹಾರ ಆಗ್ತವೆ. ಹಾಗಾಗಿ ಅಗ್ನಿ ಪ್ರಜ್ವಲಿಸಿದರೆ ನಮ್ಮೊಳಗಿರ್ತಕ್ಕಂಥ ಈಗ ಸರಿಯಾದ ಆಹಾರದಿಂದ ನೋಡಿ, ಇದು ಕೊನೆಯದು ಹೇಳಿದ್ದೆ, ಇನ್ನೊಂದು ಸತಿ ಅದನ್ನು ನಿಮಗೆ ಮನವರಿಕೆ ಮಾಡುವಂಥ ಪ್ರಯತ್ನ ಅಷ್ಟೇ. ಅದು ಈ ಅಗ್ನಿ ಅಂತಂದರೆ ಈಗ ಲೌಕಿಕವಾಗಿ ಕಟ್ಟಿಗೆ ಒಲೆಯಲ್ಲಿ ಕಟ್ಟಿಗೆ ಹಾಕಿ ಅಗ್ನಿಯನ್ನು ಉರಿಸ್ತಾ ಇರ್ತಾರಲ್ಲ, ಬೆಂಕಿ ಉರಿಸ್ತಾ ಇರ್ತಾರಲ್ಲ, ಆ ಬೆಂಕಿ ಉರಿಬೇಕು. ಅದು ಯಾವಾಗ ಉರಿಯುತ್ತೆ? ಇಂಧನ ಇದ್ದರೆ ಉರಿಯುತ್ತೆ. ಹಾಗೆ ಒಳಗಿರುವ ಅಗ್ನಿ ಉರಿಬೇಕು ಅಂದರೆ ಇಂಧನ ಬೇಕು. ಅದಕ್ಕೆ ಇಂಧನ ಯಾವುದು? ಅನ್ನಪಾನಗಳೇ ಇಂಧನ ಅದಕ್ಕೆ, ಅದರಿಂದ ಉರಿಯುವಂಥದ್ದು. ಹೇಗೆ ಕಟ್ಟಿಗೆ ಬೇಕು ಬೆಂಕಿ ಉರಿಯೋಕ್ಕೆ, ಹಾಗೆ ಇಲ್ಲಿ ಅನ್ನಪಾನಗಳು ಬೇಕು. ಈ ಕಟ್ಟಿಗೆ ಇದ್ದರೆ ಸಾಕಾ? ಒಳ್ಳೆ ಕಟ್ಟಿಗೆ ಬೇಕು. ಉರಿಯುವಂಥ ಕಟ್ಟಿಗೆಗಳು ಅಂತಿರ್ತವೆ, ಕೇವಲ ಹೊಗೆ ಬರೋ ಕಟ್ಟಿಗೆಗಳು ಅಂತಿರ್ತವೆ ಒಂದಷ್ಟು. ಕಟ್ಟಿಗೆ ಒಲೆ ಅನುಭವ ಇರೋದು ಗೊತ್ತದು ಅಂತ. ಕೆಲವು ಕಟ್ಟಿಗೆ ಉರಿಯೋದೇ ಇಲ್ಲ. ಇನ್ನು ಉರಿತಾರ ಬೆಂಕಿ ಮೇಲೆ ಸ್ವಲ್ಪ ಮಣ್ಣು ತಂದು ಹಾಕಿದರೆ, ನೀರು ತಂದು ಹಾಕಿದರೆ, ತುಪ್ಪ ಹಾಕಿದರೆ ಇದೆ. ಅದು ಆಹಾರ ಬಡಿಸ್ಬೇಕಾದ್ರೆ ಹಿತಾಹಾರ, ಮಿತಾಹಾರ, ಮಿಥ್ಯಾಹಾರ ಅಂತಂದರೆ ತುಪ್ಪದಂಥದ್ದು ಅಂತ. ಅಂಥದ್ದನ್ನು ನಾವು ಅಗ್ನಿಗೆ ಕೊಟ್ಟಾಗ ಅದು ಪ್ರಜ್ವಲಿಸಿ ಉರಿಯುವಂಥದ್ದು ಅಗ್ನಿ. ಉರಿದಾಗ ದೋಷನಾಶ, ರೋಗನಾಶ, ಪಾಪನಾಶ ಇದೆಲ್ಲವನ್ನು ಇಡೀ ಶರೀರದಲ್ಲಿ ಎಲ್ಲೆಲ್ಲಿ ವ್ಯಾಪಿಸಿದ್ದರೂ ಹುಡುಕಿ ಅದನ್ನು ಸುಡುವಂಥ ಕೆಲಸ ಅಗ್ನಿಯದು. ಅದನ್ನು ಮಾಡೋಕ್ಕೆ ಅವಕಾಶ ಕೊಡಬೇಕು. ಹೇಗೆ ಅಂದರೆ ಈ ಆಹಾರ ನಿಯಮದ ಮೂಲಕ ಸರಿಯಾದದನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ಕೊಡೋ ಮೂಲಕವಾಗಿ ನಾವು ಅದನ್ನು ಮಾಡಬೇಕು. ಜಠರ ವೈಶ್ವಾನರನು ಪ್ರಜ್ವಲಿತನಾದಾಗ ಹುಲ್ಲು ಮೆದೆಗಳ ಸುಡುವ ಕಾಡ್ಗಿಚ್ಚಿನಂತೆ ದೇಹಗತ ದೋಷಗಳ ಜೀವಗತ ಪಾಪಗಳ ದಹಿಸುವನು, ಲೇಷವೂ ಶೇಷವಿರದಂತೆ. ಜಠರ ವೈಶ್ವಾನರನು ಪ್ರಜ್ವಲಿತನಾದಾಗ ಹುಲ್ಲು ಮೆದೆಗಳ ಸುಡುವ ಕಾಡ್ಗಿಚ್ಚಿನಂತೆ ದಹಿಸುವನು, ಸುಡುವನು. ಏನನ್ನು ಅಂದರೆ ದೇಹಗತ ದೋಷಗಳ ಜೀವಗತ ಪಾಪಗಳ ದಹಿಸುವನು, ಲೇಷವೂ ಶೇಷವಿರದಂತೆ. ಅಗ್ನಿ ಪ್ರಜ್ವಲಿಸಿದಾಗುವಂಥದ್ದು. ಪ್ರಜ್ವಲಿಸೋದು ಯಾವಾಗ ಅಗ್ನಿ ಅಂದರೆ ಸೂತ್ರಗಳಿಗೆ ಒಳಪಟ್ಟ ಬದುಕನಿ ನಡೆಸುತ್ತೀರೆ. ಸೂತ್ರಗಳಿಗೆ ಒಳಪಟ್ಟ ಏನು ಜೀವನಕ್ಕೆ ಸೂತ್ರಗಳನ್ನು ಕೊಟ್ಟಿದ್ದಾರೆ ಹಿರಿಯರು. ಸೂತ್ರಗಳಿಗೆ ಒಳಪಟ್ಟ ಬದುಕನಿ ನಡೆಸುತ್ತೀರೆ, ಹರಡಿ ಮೈಯೋಳು ಬಿಸಿಯ ಜ್ವಲಿಸೆ ಕಾಯಾಗ್ನಿ, ಕೋಟಿ ಜನ್ಮದ ಗಾಢ ನಿದ್ದೆಯೇನು ತ್ವರೆದೆದ್ದು ಸಾಗುವಳು ಪರಮಪದದೆಡೆಗೆ ಕುಂಡಲಿನಿ.
ಕುಂಡಲಿನಿ ಹೇಳ್ಬೇಕು ಅಂದರೆ ಬಿಸಿ ಬಿಸಿ ತಟ್ಟಿದ್ರೆ ಕುಂಡಲಿನಿ ಹೇಳೋದು ಅಲ್ವಾ. ನಾವು ಮಲ್ಕೊಂಡಿದ್ರೆ ಏನು ಮಾಡಿದ್ರೆ ಎಚ್ಚರ ಆಗ್ತದೆ ಅಂದರೆ ನೀರು ಹಾಕಿದರೆ ಎಚ್ಚರ ಆಗುತ್ತೆ ಕೆಲವರಿಗೆ. ಆದರೂ ಎಚ್ಚರ ಆಗದೆ ಇದ್ದರೆ ಆಗೇನು ಮಾಡಬೇಕು, ಬಿಸಿನೀರು ಹಾಕಬೇಕು, ಆವಾಗ ಎಚ್ಚರ ಆಗುತ್ತೆ. ಮಾಡಬೇಡಿ ಇದನ್ನೆಲ್ಲ, ಮಾಡೋಕ್ಕಿರೋದೆಲ್ಲ. ಎಲ್ಲರೂ ಊದಿನ ಕಡ್ಡಿ ತಾಗಿಬಿಟ್ರೆ ಹೊತ್ಕೊಂಡು ಉರಿತಾ ಇರುವಂಥದ್ದು, ಅಥವಾ ಬೆಂಕಿ ಕೊಳ್ಳಿತ್ತಾಗಿದ್ರೆ ಬೇಡ ಅಂದರೂ ಎಚ್ಚರ ಆಗುತ್ತೆ, ಆಗ ಎದ್ದು ಹಾರು ಹಾಗಾಗತ್ತೆ ನೋಡಿ. ಹಾಗೆ ನಾವು ಸಾಧನೆ ಮಾಡುವಾಗ ಅಥವಾ ಯುಕ್ತವಾದ ಆಹಾರವನ್ನು ಸ್ವೀಕಾರ ಮಾಡುವಾಗ ಒಳಗೆ ಅಗ್ನಿ ಪ್ರಜ್ವಲಿತ ಆಯಿತು ಅಂದರೆ ಕುಂಡಲಿನಿಗೆ ಮತ್ತೆ ಮಲಗಿರೋಕ್ಕಾಗೋದಿಲ್ಲ. ಅವಳು ಹೇಳ್ತಾಳೆ, ಕೋಟಿ ಜನ್ಮದ ಗಾಢ ನಿದ್ದೆಯನ್ನು ತೊರೆದೆದ್ದು ಸಾಗುವಳು ಪರಮಪದದೆಡೆಗೆ ಕುಂಡಲಿನಿ. ಪರಮಪದದ ಕಡೆಗೆ ಆ ಕುಂಡಲಿನಿ ಸಾಗ್ತಾಳೆ. ಅಲ್ಲಿವರೆಗೂ ಕೂಡ ಅದರ ಲಾಭ ಇದೆ. ಅದಕ್ಕಿಂತ ಮೊದಲು ಈ ಅಗ್ನಿ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿ ನಮ್ಮನ್ನು ನಿರ್ದೋಷರನ್ನಾಗಿ ಮಾಡಿಬಿಡುತ್ತೆ, ಶುದ್ಧಾತ್ಮರನ್ನಾಗಿ ಮಾಡಿಬಿಡುತ್ತೆ. ವಿಷಯ ಸೂಚಿ ಕೊನೆಯದೇನು ಅಂದರೆ, ಎಲ್ಲವನ್ನೂ ನಾವು ಹಿತಮಿತ ಮೇಧ್ಯ ಅನ್ನುವಾಗ ಆ ಲೆಕ್ಕ ನೋಡಿಕೊಂಡೇ ಮಾಡಬೇಕು. ಗಡಿಬಿಡಿ ಮಾಡಿದರೆ ಈಗ ದೋಷ ಹೋಗೋದ್ರ ಬದಲು ದೇಹವೇ ಹೋಗ್ಬಿಡ್ಬೋದು ಅಂತ ಹಾಗಾಗಬಾರ್ದು. ನಾ ಏನೋ ಒಂದು ನಿಯಮ ಪಾಲನೆ ಮಾಡೋಕ್ಕೆ ಶುರು ಮಾಡಿದೆ ಅಂಥೇಳಿ ಅದರಿಂದ ದೇಹವೇ ಹೋಗುವಂತೆ ಆಗಬಾರ್ದು. ದೋಷ ಹೋಗಬೇಕು, ಅದು ದೋಷ ಹೋಗಬೇಕು, ದೇಹ ಉಳಿಬೇಕು. ಈ ಮಧ್ಯದಲ್ಲಿ ನಮ್ಮ ಜೀವನದ ಸೂತ್ರಗಳು, ಜೀವನಕ್ಕೆ ಹಾಕ್ಕೊಂಡಿರ್ತಕ್ಕಂಥ ನಿಯಮಗಳು ನಡಿಬೇಕು. ಇದೇ ಆಗಬೇಕಾಗಿರುವಂಥದ್ದು. ಹಾಗಾಗಿ ಇದು ಯೋಗದ ದೃಷ್ಟಿಯಿಂದ ಭೋಜನ. ನಿಮಗೆ ಅಗಸ್ತ್ಯರ ಕಥೆ ಒಂದು ನೆನಪು ಮಾಡಬೇಕು. ಇವತ್ತು ಅದಕ್ಕೆ ಸಮಯ ಕಡಿಮೆ ಇದೆ. ಅಗಸ್ತ್ಯರು ಅವರು ಎಂಥ ಅಗ್ನಿ ಅಂದರೆ, ಅಗಸ್ತ್ಯರು ಊಟ ಆದಮೇಲೆ ನೆನಪು ಮಾಡಬೇಕಂತೆ. ಅಗಸ್ತ್ಯರನ್ನು ನೆನ್ಪಿಟ್ಕೊಳ್ಳಿ. ಊಟ ಮುಗಿದ ಮೇಲೆ ಮೊಟ್ಟ ಮೊದಲು ಯಾರನ್ನು ನೆನಪು ಮಾಡ್ಕೊಳ್ಬೇಕು? ಅಗಸ್ತ್ಯಂ ಅವ್ರನ್ನ ನೆನಪು ಮಾಡ್ಕೋಬೇಕಂತ. ಯಾಕೆಂದರೆ ಅವರು ನೆನಪು ಮಾಡ್ಕೊಂಡ್ರೆ ಸಾಕಂತ ಇಲ್ಲಿ ಜೀರ್ಣಶಕ್ತಿ ಜಾಗೃತ ಆಗತ್ತೆ ಅಂತ ನಮ್ಮೊಳಗೆ. ಅವರ ಸ್ಮರಣ ಮಾತ್ರದಿಂದ ನಮ್ಮಲ್ಲಿ ಜೀರ್ಣಶಕ್ತಿ ಅಗ್ನಿ ಜಾಗೃತವಾಗಿ ಆಹಾರವನ್ನು ಸರಿಯಾಗಿ ಪಚನ ಮಾಡಿ ದೋಷಗಳನ್ನೆಲ್ಲ ಪರಿಹಾರ ಮಾಡುತ್ತೆ. ಅಂದರೆ ಆ ಮಹಾಪುರುಷ ಹೇಗಿದ್ದಿರ್ಬೋದು ಅಂತ, ಅಗಸ್ತ್ಯರು ಅಂತ ಎಂಥ ಅದ್ಭುತ ಇದ್ದಿರ್ಬೋದು ಅಂತ. ಅವರು ಒಂದು ರಾಕ್ಷಸನನ್ನೇ ಜೀರ್ಣ ಮಾಡ್ಕೋತಾರೆ. ನಿಮಗೆಲ್ಲ ಗೊತ್ತು ಆ ಕಥೆ. ವಾತಾಪಿ ಎನ್ನುವ ರಾಕ್ಷಸನನ್ನೇ ಜೀರ್ಣೋಭವ ಅಂದರೆ ಏನಿರಬೇಕು ಅಗ್ನಿ ಇದು ಅಂತ. ಅಗ್ನಿ ದೋಷಗಳನ್ನು ಪರಿಹಾರ ಮಾಡ್ತದೆ ನಿಮ್ಗೆ ಹೇಳ್ತಾ ಇದ್ವಲ್ಲ, ಅದಕ್ಕೆ ಉದಾಹರಣೆ ಇದು ಅಂತ. ರಾಕ್ಷಸ ಅವನು ಊಟವಾಗಿ ಬಂದು ಇವರೊಳಗೆ ಸೇರಿದ್ದಾನೆ, ಅಗಸ್ತ್ಯರ ಹೊಟ್ಟೆ ಸೇರಿದ್ದಾನೆ. ಹಾಗೆ ಎಷ್ಟೋ ಜನರ ಹೊಟ್ಟೆಯನ್ನು ಮೊದಲು ಸೇರಿ ಅವ್ರನ್ನೆಲ್ಲ ಕೊಂದು ಮುಗಿಸ್ಬಿಟ್ಟಿದ್ದಾನೆ ಅವನು. ಆ ರಾಕ್ಷಸಿಗೆ ಒಂದು ಶಕ್ತಿ ಏನು ಅಂದರೆ, ಆಡಿನ ರೂಪ ತಾಳ್ತಾನೆ, ಕೊಂದು ಅಡುಗೆ ಮಾಡ್ಬೋದು. ಊಟ ಮಾಡಿದ್ಮೇಲೆ ಮತ್ತೆ ಅವನು ಆಡಾಗ್ತಾನೆ ಅಂತ. ಹೊಟ್ಟೆ ಒಳಗೆ ಹೋದ್ಮೇಲೆ ತಿರುಗಿ ಮತ್ತೆ ಆಡಾದ್ರೆ ಕಥೆ ಏನು? ಊಟ ಮಾಡಿದವನ ಕಥೆ ಏನಾಗಬೇಕು? ಮತ್ತೆ ಅವನಿಗೆ ಕೊಂಬೆಲ್ಲ ಬಂದು ಅವನು ಆಡಾಗಿ ಅವನು ಗುದ್ದಿದ್ರೆ ಹೊಟ್ಟೆ ಗೋಡೆಯನ್ನು ಬೆಳಗ್ಗೆಯಿಂದ ಕಥೆ ಏನು ಅಂತ. ಗುದ್ದದೆಲ್ಲ ಬೇಡ, ಅವನಿಗೆ ತನ್ನ ನಿಜರೂಪ ಬಂತು ಅಂದರೆ ಮತ್ತೆ ಹೊಟ್ಟೆ ಇಲ್ದಿರುತ್ತಲ್ಲಿ. ಹೀಗೆ ಸಾವಿರಾರು ವಿಪ್ರೋತ್ತಮರನ್ನು ಸಂಹಾರ ಮಾಡಿದಂಥ ಒಬ್ಬ ಮಹಾರಾಕ್ಷಸ ಅಗಸ್ತ್ಯರ ಹೊಟ್ಟೆ ಸೇರಿದಾಗ ಅವ್ರಿಗೆ ಗೊತ್ತಿತ್ತು ಮೊದಲೇ ಅದೇನು ಅಂತ ಗೊತ್ತಿತ್ತು. ಆ ಊಟ ಬೇಕು ಅಂತಲೇ ಹೋಗಿದ್ದವನು, ಜೀರ್ಣ ಮಾಡಬೇಕು ಅಂತಲೇ ಹೋಗಿದ್ದಂತೆ ಅವರು ಹೊಟ್ಟೆ ಮೇಲೆ ಕೈ ಆಡಿಸ್ ತಮಾಷೆ ಹೇಳ್ತಾರೆ, ಹೊಟ್ಟೆ ಮೇಲೆ ಕೈ ಆಡಿಸಿದ್ರು ಅಗಸ್ತ್ಯರು ಅಂತ. ಹೊಟ್ಟೆ ಮೇಲೆ ಅಂದರೆ ಈ ನಾಭಿ ಸುತ್ತನೇ ಹೀಗೆ ಕೈ ಆಡಿಸೋ ಕ್ರಮ ಇದೆ. ಒಂದು ನಾಭಿ ಸುತ್ತನೇ ಕೈ ಆಡಿಸಿದಾಗ ಅಗ್ನಿ ಜಾಗೃತವಾಗಿ ಜೀರ್ಣ ಮಾಡೋಂಥ ಒಂದು ಕ್ರಮ ಇದೆ. 48 ಸುತ್ತು ಅಥವಾ ತುಪ್ಪ ಮುಟ್ಕೊಂಡು ಸುತ್ತು ಅಂತೆಲ್ಲ ಕ್ರಮ ಇದೆ. ಅದು ಕೆಲಸನೂ ಮಾಡುತ್ತೆ, ಅದು ಪರಿಣಾಮನೂ ಮಾಡುತ್ತೆ ಅದು. ಹಾಗೆ ಅವರು ವಾತಾಪಿ ಜೀರ್ಣೋಭವ ಅಂತ, ಅವನ ಅಣ್ಣ ವಾತಾಪಿ ನಿಷ್ಕ್ರಮಸ್ವ ಅಂತ ಬಡ್ಕೋತಾ ಇದ್ದಾನೆ. ಹೊರಗೆ ಬಾ ಅಂತ ಈ ವಾತಾಪಿ ಅಣ್ಣ ಇಲ್ವಲ್ಲ ಬಡ್ಕೋತಾ ಇದ್ದಾನೆ. ಇವ್ರು ಇಲ್ವಲ್ಲ ಅಂತ ಇವರು ಅಗಸ್ತ್ಯರು. ಜೀರ್ಣ ಆಗಿ ಹೋಗಿದ್ದಾನೆ ಅಂತ, ಅವನು ವಾತಾಪಿಯಾಗಿ ಉಳಿದಿಲ್ಲ ಇನ್ನು ಅಂತ. ಹಾಗಾಗಿ ಅವನು ಇಲ್ವಲ್ಲ, ಒಳಗೆ ಇಲ್ವಲ್ಲ ಅಂತ ಹೀಗಾಯ್ತು ಅಂತ ರಾಮಭದ್ರಾಚಾರ್ಯ ಹೇಳ್ತಾ ಇದ್ರು ಕಥೆಯನ್ನು ಯಾವಾಗಲೂ. ಆ ಕಡೆಯಿಂದ ಇಲ್ವಲ್ಲ, ಈ ಕಡೆಯಿಂದ ಇಲ್ವಲ್ಲ, ಹಾಗಾಗಿ ಹೋಯ್ತು ಅಂತ. ಅಂತಹ ಅದ್ಭುತ ಅಂತ. ಅದರ ನಂತರ ಅಗ್ನಿಕಥೆ ಮುಂದುವರಿಯುತ್ತೆ. ಅದರ ನಂತರ ಇಲ್ವಲ ಅಗಸ್ತ್ಯದ ಮೇಲೆ ದಾಳಿ ಮಾಡ್ತಾನೆ. ವಾತಾಪಿ ಅಣ್ಣ ಇಲ್ವಲ್ಲ ತಮ್ಮನನ್ನು ಅಗಸ್ತ್ಯರು ಜೀರ್ಣ ಮಾಡ್ಕೊಂಡ್ರು ಅಂತ ಆದಮೇಲೆ ಅಗಸ್ತ್ಯರ ಮೇಲೆ ದಾಳಿ ಮಾಡ್ತಾನೆ. ಅಗಸ್ತ್ಯರು ಏನು ಮಾಡಿದ್ರು ಅಂದ್ರೆ, ಅಲ್ಲೇ ಒಂದು ಸೌದೆ ತಗೊಂಡ್ರ ಪಕ್ಕದಲ್ಲಿ ಇದ್ದಿದ್ದು ಅಗಸ್ತ್ಯರು, ಒಂದು ಕಲ್ಲು ತಗೊಂಡ್ರ,
ಇಲ್ಲ, ಕಣ್ಣು ಬಿಟ್ಟು ನೋಡಿದ್ರಂತೆ ಅವನನ್ನು ಅಷ್ಟೇ. ಇಲ್ವಲನನ್ನು ದುರುಗುಟ್ಟಿ ನೋಡಿದರು ಅಂತ. ಸೋಭ್ಯದ್ರವನ್ ಮುನಿಶ್ರೇಷ್ಠಂ. ಆ ಮುನಿಯ ಮೇಲೆ ಇಲ್ವಲ ಎರಗಿದ, ಅಗಸ್ತ್ಯ ಮುನಿಯ ಮೇಲೆ ಇಲ್ವಲ ಎರಗಿದ ಅಗಸ್ತ್ಯರು ದೀಪ್ತ ತೇಜಸ ಚಕ್ಷುಷ ಅನಲಕಲ್ಪೇನ. ಕಣ್ಬಿಟ್ರು. ಕಣ್ಣು ಹೇಗಿತ್ತು ಅಂದರೆ ಕಣ್ಣು ಪ್ರಜ್ವಲಿಸ್ತಾ ಇತ್ತಂತೆ, ದೀಪ್ತ ತೇಜಸ ಅಂತ. ಅನಲಕಲ್ಪೇನ, ಬೆಂಕಿ ಇದ್ದಾಗಿತ್ತು ಕಣ್ಣು ಅಗಸ್ತ್ಯರದ್ದು. ಅಂಥ ಕಣ್ಣಿನಿಂದ ನಿರ್ದಗ್ಧ, ಸುಟ್ಟು ಬೂದಿಯಾಗಿ ಬಿದ ಅಲ್ಲೇ. ಅಂದರೆ ಅಗ್ನಿ ಎಷ್ಟಿದೆ ಅಂದರೆ ಅದು ಒಳಗಡೆಗೆ ಬೇಕು ಅಂದ್ರೆ ಕಣ್ಣಿನ ಮೂಲಕನೂ ಹೊರಗೆ ಬರುತ್ತೆ, ಕಿವಿ ಮೂಲಕನೂ ಹೊರಗೆ ಬರುತ್ತೆ, ಕೈಯಿಂದಲೂ ಬರುತ್ತೆ. ಎಲ್ಲಿಂದ ಬೇಕಾದ್ರೂ ಕಣಗಳಿಂದ ಅಗ್ನಿಯನ್ನು ಹೊರಹೊಮ್ಮಿಸುವ ಶಕ್ತಿ ಉಳ್ಳಂಥ ಒಬ್ಬ ಮಹಾಮುನಿ, ಸಾಕ್ಷಾತ್ ಅಗ್ನಿಯೇ ಎನ್ನುವಂಥ ಮಹಾಮುನಿ. ಹಾಗಾಗಿ ಇವರ ನೆನಪನ್ನು ಕೊನೆ ಪಕ್ಷ ಊಟ ಆದ ಕೂಡಲೇ ತಪ್ಪದ ಇವರು ನೆನಪನ್ನು ಮಾಡಿದರೆ ಊಟ ಮಾಡಿದ್ದು ಜೀರ್ಣ ಆದರೆ ಆ ಊಟದಿಂದ ರೋಗ ಇಲ್ಲ. ಮತ್ತೆ ಅಗ್ನಿ ಜಾಗೃತ ಆದರೆ ಯಾವ ರೋಗವೂ ಇಲ್ಲ. ಹರಿರಾಮ. ಗೋಕರ್ಣಮಂಡಲಾಧೀಶ್ವರ ಶ್ರೀಮಜ್ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕೀ